ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಡೆಡ್ಲಿ ಕಿಲ್ಲರ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಭಯ್ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಒಂದು ಸರಿ ಹೇಗಿದೆ ಸರ್? ಸೂಪರ್ ಸರ್ ನೀವು ಹೇಗಿದೆ ಸರ್? ಚೆನ್ನಾಗಿದೆ. ಓಕೆ ಸರ್, ಡೆಡ್ಲಿ ಕಿಲ್ಲರ್ ಟೈಟಲ್ಲೇ ಒಂಥರ ತುಂಬ ಕ್ಯಾಚಿ ಆಗಿದೆ. ತುಂಬ ರಾ ಕಂಟೆಂಟ್ ಥರ ಅನಿಸುತ್ತೆ. ಸೊ ಟೈಟ್ಲ್ ಏನಕ್ಕೆ ಇಡಬೇಕು ಅಂತ ಅನಿಸುತ್ತೆ ಸರ್? ಟೈಟ್ಲಿ ಅಂದರೆ ಕತೆ ಕೂಡ ತುಂಬ ಡೆಡ್ಲಿ ಆಗಿದೆ. ಹಾಂ. ಅಂದರೆ ಒಂದು ಪಕ್ಕ ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ. ಸೊ ಸಾಫ್ಟ್ ಟೈಟ್ಲು ಇಟ್ಟರೆ ಕತೆಗೆ ಸ್ವಲ್ಪ ಮ್ಯಾಚ್ ಆಗಲ್ಲ. ಸೊ ಏನಾದರೂ ಪವರ್ಫುಲ್ ಟೈಟ್ಲ್ ಬೇಕು ಅಂತ ಯೋಚನೆ ಮಾಡಿ ಎಲ್ಲ ಡಿಸೈಡ್ ಮಾಡಿ ಡೆಡ್ಲಿ ಕಿಲ್ಲರ್ ಅಂತ ಟೈಟಲ್. ಓಕೆ ಸರ್, ನಿಮ್ಮ ಜರ್ನಿ ಹೇಗೆ ಶುರುವಾಗಿದೆ ಸರ್ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಮಾಸ್ಟರ್ಜಿ ನಮಗೆ ಒಂದಿನ ಕತೆ ಹೇಳೋಕ್ಕೆ ಕಾಲ್ ಮಾಡಿತ್ತು. ಈ ಥರ ಒಂದು ಕತೆ ಮಾಡಿದ್ದೀನಿ ಬೈ, ನೀನು ತುಂಬ ಸೂಟ್ ಆಗುತ್ತೆ, ಎಲ್ಲ ಥರ ಆಸ್ಪೆಕ್ಟ್ಸ್ ಇರುತ್ತೆ ಇದರಲ್ಲಿ, ಆ್ಯಕ್ಷನ್ನು, ಸಸ್ಪೆನ್ಸು, ಹಾರರ್ ಟಚ್ ಇರುತ್ತೆ. ಸೊ ಇದನ್ನು ನಾವು ಮಾಡ್ಬೋದು ಅಂತ ಹೇಳಿದ್ರು. ಸೊ ಅವಾಗ ನಾವು ಮಾಸ್ಟರ್ಜಿ ಸೇರಿಕೊಂಡು ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದ್ವಿ. ಸೊ ಪ್ರೊಡ್ಯೂಸರ್ಸ್ ಅವರು ಫೋನ್ ಮಾಡಿದಾಗ ಸರಿ ಆಯಿತು ಅಂತ ಒಂದು ಇದರಲ್ಲಿ ಹೇಳಿದರು. ಬಟ್ ಯಾವಾಗ ನಾವು ಮಾಸ್ಟರು ಡೆಡ್ಲಿ ಕಿಲ್ಲರ್ ಬಗ್ಗೆ ಕಥೆನ, ಸ್ಕ್ರೀನ್ ಪ್ಲೇನ ಅವ್ರಿಗೆ ಹೇಳಿದಾಗ ಅವ್ರು ತುಂಬ ಖುಷಿ ಆದರು. ಸೊ ಆವಾಗ ಈ ಜರ್ನಿ ಸ್ಟಾರ್ಟ್ ಆಯಿತು, ಡೆಡ್ಲಿ ಕಿಲ್ಲರ್ದು ಮಾಡಬೇಕು ಅಂತ. ಓಕೆ ಸರ್, ಥ್ರಿಲ್ಲರ್ ಮಂಜು ಅವ್ರಿಗೆ ಹೇಗೆ ಅಪ್ರೋಚ್ ಮಾಡಿದ್ವಿ ಸರ್ ನೀವು? ಸರ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಅಭಯ್ ರೋಡಿಂದ. ನಾವು ರಿಲೇಟಿವ್ಸ್ ಹಾಗೂ ಒಂದು ಹಳೆಯ ಗೆಳತನ ನಮ್ಮದು. ಸೊ ಅಭಯ್ ಅವರು ಹೀಗೆ ಒಂದು ಪಿಕ್ಚರು ಥ್ರಿಲ್ಲರ್ ಮುಂದೆ ಸರೇ ಡೈರೆಕ್ಷನ್ನು ಪೂರಾ ಆಲ್ಮೋಸ್ಟ್ ಎವ್ರಿ ಪಾರ್ಟ್, ಲೈಕ್ ಲಿರಿಕ್ಸು, ಡೈಲಾಗ್ಸು, ಆ್ಯಕ್ಷನ್ಸು ಎಲ್ಲನೂ ಅವ್ರದ್ದೇ ಇದರಲ್ಲಿ, ಅವ್ರದ್ದೇ ಸ್ಟೋರಿ ಆ್ಯಂಡ್ ದೆನ್ ಡೈರೆಕ್ಷನ್ ಅಂತಂದಾಗ ಫಸ್ಟಿಗೆ ಹೋಗೋಣ ಸರ್ನ್ ಬೆಟ್ಟಕ್ಕೆ ಅಂತ ಆಸೆ ಭಾಳ ಇತ್ತು ನನಗೆ, ನನ್ನ ಹಳೆಯನಿಗೆ. ಇದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ. ಈಗ ಅವ್ರು ತೀರೋಗಿದ್ದಾರೆ. ಇಬ್ಬರು ಕೂಡ ಬಂದ್ವಿ, ಅಭಯವ್ರು ಕರ್ಕೊಂಡ್ಬಂದರು. ವಿ ಹ್ಯಾಡ್ ಅ ಮೀಟ್ ಫಸ್ಟ್ ಟೈಮು. ಬಟ್ ಅದಾಗೆ ಅವ್ರ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯು ಗೆಟ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಹಿಮ್. ಸೊ ನಿಮಗೆ ಒಂದು ಸ್ಟೋರಿ ಲೈನಪ್ ಹೇಳ್ತೀನಿ ಅಂತೇಳಿ ಒಂದು 2 ದಿವಸ ಅಲ್ಲಿ ಒಂದೇ ದಿವಸ ಹೇಳಿದ್ರು ಅವರು, ಒಂದು 2 ತಾಸು ಮಾಸ್ಟರ್ ಪೂರಾನ ಕೇಳಬೇಕು, ನಾವು ಅರ್ಧಂಬರ್ಧ ಕೇಳಲ್ಲ ಅಂತಂದು. ಅವರು ಅದು 3 ದಿವಸದಲ್ಲಿ ಪೂರಾ ಪಿಕ್ಚರ್ನೇ ನಮ್ಮ ಕಣ್ಮುಂದೆ ತಂದಂಗೆ ಮಾಡಿಬಿಟ್ರು. ಆ ಪೂರಾ ಇಮ್ಯಾಜಿನೇಷನ್ಸ್ ನಮ್ಮೊಳಗೆ ಏನು ಮೂಡಿ ಬಂತು, ಆ ಒಂದು ಏನೋ ಕುತೂಹಲನೇ ಪಿಕ್ಚರ್ ಇಂಡಸ್ಟ್ರಿ ಕರ್ಕೊಂಡ್ಬಂದು ಸರ್. ಸರ್, ನೀವೇ ಸ್ಟೋರಿ, ನೀವೇ ಸ್ಕ್ರೀನ್ ಪ್ಲೇ, ಡೈರೆಕ್ಷನು, ಸ್ಟಂಟ್ಸ್ ಎಲ್ಲ ಅದ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ರೆ. ಸೊ ಏನು ರೋಲ್ ಸರ್ ನಿಮ್ಮದು? ಖುಷಿಯಾಗುತ್ತೆ. ಅಂದರೆ ಕತೆ ತುಂಬಾ ಒಂದು ವೇರಿಯೇಷನ್ಸ್ ಇದೆ. ಕತೆ ಮಾಡಬೇಕಾದ್ರೆ ನನಗೇನು ಭಾಳ ಖುಷಿ ಆಗೋದು, ಆ ವೇರಿಯೇಷನ್ಸ್ ಚೆನ್ನಾಗಿ ಕೂತ್ಕೊಂಡ್ಬಿಡ್ತು. ಅದೇ ಒಂದೇ ಫ್ಲೋ ಇಲ್ಲ, ಬೇರೆ ಬೇರೆ ಜಾನರ್ಸ್ ಇದೆ, ಒಂದು 2-3 ಶೇಡ್ಸ್ ಇದೆ. ಹೀರೋ ಪಾತ್ರ ಕೂಡ ಅಷ್ಟೇ, ಅಭಯ್ ಪಾತ್ರ ಹೀರೋ ಆಗಿ ಮಾಡಿದ್ದಾರೆ. ಸೊ ಅವರು ಒಂದು 2 ಜಾನರ್ಸಲ್ಲಿ ಬರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಸ್ಟೈಲು, ಸೆಕೆಂಡ್ ಆಫ್ ಆಲ್ ಇನ್ನೊಂದು ಸ್ಟೈಲು. ಸೊ ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಅಂದರೆ ಒಂಥರ ಚಾಲೆಂಜಿಂಗ್ ಆಗಿತ್ತು. ಕತೆ ಆ್ಯಕ್ಚುಲಿ ತುಂಬ ರಿಸ್ಕಿ ಸ್ಕ್ರಿಪ್ಟ್ ಇದು. ಈ ಕತೆನ ತೆರೆ ಮೇಲೆ ತರಬೇಕಂದ್ರೆ ಭಾಳನೇ ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಆಗಿರಬೇಕು. ಸೊ ನಾನು ಇಷ್ಟು ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಅದನ್ನು ತೆರೆ ಮೇಲೆ ತರೋದಕ್ಕೆ ನನಗೆ ಅನುಕೂಲ ಆಯಿತು. ಸೊ ಆ ಥರ ಒಂದು ಜಾನರ್ ಇರೋಂಥ ಕತೆ. ಸೊ ಭಾಳ ಖುಷಿಯಾಗಿ ನಾನು ಇದನ್ನು ಡೈರೆಕ್ಷನ್ ಮಾಡಿದೆ. ಅಭಯ್ ಸರ್, ನೀವು ಮಾಡಿರೋ ಹಳೆ ಮೂವಿಗಳಲ್ಲೇ ಇದು ಎಷ್ಟು ವಿಭಿನ್ನವಾಗಿದೆ ಸರ್ ನಿಮ್ಮ ಪಾತ್ರ? ತುಂಬ ವಿಭಿನ್ನವಾಗಿದೆ. ಎಲ್ಲ ಸಿನಿಮಾ ಸೇರಿಕೊಂಡು ಒಂದು ಸಿನಿಮಾ ಕೊಟ್ಟಿದ್ದಾರೆ ಮಾಸ್ಟರ್ ಸಿನಿಮಾಗೆ. ಯಾಕಂದರೆ ಲವ್ ಸ್ಟೋರಿ ಮಾಡಿದ್ದೀನಿ, ಆ್ಯಕ್ಷನ್ ಮಾಡಿದ್ದೀನಿ, ಸಸ್ಪೆನ್ಸಲ್ಲಿ ಮಾಡಿದ್ದೀನಿ. ಸೊ ಎಲ್ಲನೂ ಸೇರ್ಕೊಂಡು ಒಂದೇ ಸಿನಿಮಾದಲ್ಲಿ, ಅದು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು, ಓಕೆ ಅಭಯ್ ಮಾಡ್ತಾನೆ ಅಂತ ಒಂದು ಭರವಸೆ ಇಟ್ಕೊಂಡು ನನ್ನ ಕಡೆಯಿಂದ ಈ ಒಂದು ಸಿನಿಮಾಗೆ ಹೀರೋ ಆಗಿ ನನ್ನನ್ನು ಅಪ್ರೋಚ್ ಮಾಡಿ. ಆ್ಯಂಡ್ ಸಿನಿಮಾ ಹೆಂಗೆ ಅಂದರೆ, ಒಂದಿಷ್ಟು ಸಿನಿಮಾಗಳು ಬರೀ ಸಸ್ಪೆನ್ಸ್ ಇರುತ್ತೆ, ಅಥವಾ ಬರೀ ಆ್ಯಕ್ಷನ್ಸ್ ಇರುತ್ತೆ, ಅಥವಾ ಒಂದು ಲವ್ ಸ್ಟೋರಿ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನನಗೆ ಎಲ್ಲ ಥರನೂ ಮಾಡುವಂಥ ಒಂದು ಸ್ಪೇಸ್ ಕೊಟ್ಟರು ಮಾಸ್ಟರ್. ಸೊ ಲವ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಂಡ್ ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಟಚ್ ಇದೆ. ಆ್ಯಕ್ಷನ್ಸ್ ಅಂತೂ ಅದು ಬಿಡಿ, ಅದು ಮಾತಾಡೋಂಗಿಲ್ಲ. 6 ಫೈಟು, 6 ಥರ ಬೇರೆ ಬೇರೆ ಥರದ್ದು ಫೈಟ್ಸ್ ಇದೆ. ಸೊ ಹಳೆಯ ಸಿನಿಮಾಗಳು ಮಾಡ್ಕೊಂಡು ಬಂದು, ಸೊ ಅಷ್ಟೆಲ್ಲನೂ ಎಕ್ಸ್ಪೀರಿಯೆನ್ಸ್ನ ನಾನು ಈ ಸಿನಿಮಾದಲ್ಲಿ ಒಂಚೂರು ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಸರ್, ರಿಯಲ್ ಇನ್ಸಿಡೆಂಟ್ಸ್ ಏನಾದರೂ ಬೇಸ್ಡ್ ಇದೆ ಸರ್? ರಿಯಲ್ ಬೇಸ್ಡ್ ಇನ್ಸಿಡೆಂಟ್ಸ್ ಏನಾದರೂ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು ಯಾವ್ದಾದ್ರು? ರಿಯಲ್ ಬೇಸ್ಡ್ ಅಂತೇನಿಲ್ಲ, ಎಲ್ಲ ಕಾಲ್ಪನಿಕ. ಬಟ್
ಈ ಕೆಲವು ರಿಯಲಾಗಿ ಎಲ್ಲೋ ನಡೆದಿರುತ್ತೆ, ಅದು ಹೇಳೋಕ್ಕಾಗಲ್ಲ. ಬಟ್ ಕತೆ ಒಂಥರ ಕ್ಯೂರಿಯಾಸಿಟಿ ಇದೆ. ನಾವು ರಿಯಲ್ ಇಸ್ಟೇಟ್ ತೊಗೊಂಡು ಏನೂ ಮಾಡಿಲ್ಲ, ಬಟ್ ಎಲ್ಲ ನಮ್ಮ ಕಲ್ಪನೆಯಲ್ಲಿ ಮೂಡಿರೋದು. ಓಕೆ ಸರ್, ಫೈಟ್ ಸೀಕ್ವೆನ್ಸ್ ಓವರಾಲ್ ಎಷ್ಟಿದೆ ಸರ್? ಫೈಟ್ಸು 6 ಫೈಟ್ಸ್ ಇದೆ, ಮೇಜರ್ 6 ಫೈಟ್ಸ್ ಇದೆ. ಒಂದೊಂದು ಫೈಟು ಕೂಡ ಭಾಳನೇ ನಾನು ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡು ಮಾಡಿದ್ದು. ಯಾಕಂದ್ರೆ ಪ್ರತಿ ಆ್ಯಕ್ಷನ್ಗೂ ನಾನು ಸ್ಟೋರಿ ಬೋರ್ಡ್ ರೆಡಿ ಮಾಡ್ತೀನಿ, ಫಸ್ಟೇ ಪ್ರಿಪೇರ್ ಆಗಿಬಿಡ್ತೀನಿ. ಲೊಕೇಶನ್ ನಾನು ಫಸ್ಟೇ ಫಿಕ್ಸ್ ಮಾಡಿರ್ತೀನಿ, ಆ ಲೊಕೇಶನಲ್ಲಿ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಒಂದು ಗ್ರಾಫ್ ಹಾಕ್ಕೊತೀನಿ. ಸೊ ಅದ್ರ ಪ್ರಕಾರನೇ ಇದು ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡು ಪ್ರತಿಯೊಂದು ಆ್ಯಕ್ಷನು ಮಾಡಿದೆ. ಅಂದರೆ ಪ್ರತಿಯೊಂದು ಆ್ಯಕ್ಷನು ಪ್ರತಿಯೊಂದೂ ಒಂಥರ ಹೆವಿ ಇರುತ್ತೆ. ಹೆವಿ ಮೀನ್ಸ್ ಆ ಕಾನ್ಸೆಪ್ಟೇ ಆ ಥರ ಇದೆ, ಅದು ಚಿಕ್ಕದಾಗಿ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ 3 ಆ್ಯಕ್ಷನ್ ಅಂತೂ ಅದ್ಭುತ. ಒಂದು ಅದ್ಭುತ ಅಂದರೆ ಕ್ಯೂರಿಯಾಸಿಟಿ, ಒಂದು ಪೊಲೀಸ್ ಆ್ಯಕ್ಷನ್ ಇದೆ, ಇನ್ನೊಂದು ಒಂದು ರೈನ್ ಫೈಟಲ್ಲಿ ಒಂದು ಗೆರಿಲ್ಲಾ ಫೈಟರ್ಸ್ ಜೊತೆ ಒಂದು ಆ್ಯಕ್ಷನ್ ಇದೆ, ಇನ್ನೊಂದು ಕಾಡು ಮನುಷ್ಯರ ಜೊತೆ ಒಂದು ಆ್ಯಕ್ಷನ್ ಇದೆ. ಸೊ ಈ 3 ಆ್ಯಕ್ಷನ್ ಕೂಡ ತುಂಬಾ ಒಂದು ಮೈ ಜುಮ್ ಅನಿಸುವಂಥ ಆ್ಯಕ್ಷನ್ಗಳು. ಅಭಯ್ ಅವರು ತುಂಬ ಕಷ್ಟಪಟ್ಟರು ಪಾಪ, ತುಂಬಾ ರಿಸ್ಕಿ ಶಾಟ್ಸ್ ಕೊಟ್ಟಿದ್ದೀನಿ. ಯಾಕಂದರೆ ನಮಗೆ ಶೆಡ್ಯೂಲ್ ತಕ್ಕಂಗೆ ಎಲ್ಲ ಮುಗಿಬೇಕಾಗಿತ್ತು, ಅದೊಂದು. ಪ್ಲಸ್ ನಾನು ಹಾಕ್ಕೊಂಡಿರೋ ಸ್ಟೋರಿ ಬೋರ್ಡ್ ಪ್ರಕಾರ ಆ ರಿಸ್ಕಿ ಇತ್ತು. ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ರು, ತುಂಬಾ ರಿಸ್ಕಿ ಇತ್ತು ಮಾಡಿದ್ರು. ಅಭಯ್ ಅವರು ಎಲ್ಲ ನೋ ಡೂಪ್, ಒರಿಜಿನಲಾಗೆಲ್ಲ ಅವರೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು ಪಾಪ, ಕಷ್ಟಪಟ್ಟಿದ್ದಾರೆ. ಆ ಕಷ್ಟ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಜನ ಎಂಜಾಯ್ ಮಾಡ್ತಾರೆ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಒಂದು ಚಾಲೆಂಜಿಂಗ್ ಸಬ್ಜೆಕ್ಟು ಡೆಡ್ಲಿ ಕಿಲ್ಲರು. ಇಟ್ಸ್ ನಾಟ್ ಎ ಆರ್ಡಿನರಿ ಸಬ್ಜೆಕ್ಟು, ಅಂದರೆ ಚಾಲೆಂಜಿಂಗ್ ಸಬ್ಜೆಕ್ಟು. ಡೆಫಿನೆಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಜನಕ್ಕೆ. ಸರ್, ನಿಮಗೆ ಕಷ್ಟ ಅನಿಸಿದೆ ಯಾವ್ದು ಸರ್? ಯಾವುದರ ಸೀನು ಅಥವಾ ಸ್ಟಂಟ್ಸಲ್ಲೇ ಸರ್ ಹೇಳಿದ್ದು ಸ್ವಲ್ಪ ಮಾಡೋಕ್ಕೆ ಪ್ರಿಪ್ರೇಷನ್ಗೆ? ಇಲ್ಲ, ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ಆ್ಯಕ್ಷನ್ ಸಿನಿಮಾಗಳು ಅಂದರೆ ಮೊದಲಂತೂ ದರ್ಶನ್ ಸರ್ದು, ವಿಷ್ಣುವರ್ಧನ್ ಸರ್ದು ಸಿನಿಮಾಗಳು ನೋಡ್ಕೊಂಬಂದಾಗ ಆ್ಯಕ್ಷನ್ ಅಂದರೆ ನನಗೆ ಒಂದು ಸಲ ಸ್ವಲ್ಪ ಡಬಲ್ ಗುಂಡಿಗೆ ಬಂದುಬಿಡುತ್ತೆ. ಏನು ಹೇಳಿದ್ರು ಅದಕ್ಕೆ ಎಸ್ ಅಂದ್ಕೊಂಡು ಹೋಗ್ಬಿಡ್ತೀನಿ ಮಾಡೋಕ್ಕೆ. ಸೊ ಆವಾಗ ಕಷ್ಟ ಅಂತೇನು ಅನ್ನಿಸ್ಲಿಲ್ಲ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನನಗೂ, 14 ವರ್ಷ. ಸೊ ಹಿಂಗಾಗಿ ಯಾವುದೂ ಕಷ್ಟ ಅಂತ ಅನಿಸಿಲ್ಲ. ಬಟ್ ರಿಸ್ಕಿ ಶಾರ್ಟ್ಸು, ರಿಸ್ಕ್ ಇದೆಲ್ಲ ತೊಗೊಂಡು ಮಾಡಿದ್ದೀವಿ. ಸ್ವಲ್ಪ ಚಿಕ್ಕ ಪುಟ್ಟ ಏಟುಗಳಾಗುತ್ತೆ, ಅದು ಕಾಮನ್, ಎಲ್ಲ ಆರ್ಟಿಸ್ಟ್ಗಳಿಗೂ ಆಗುತ್ತೆ. ಸೊ ಆ ಥರ ಏನು ಕಷ್ಟ ಅಥವಾ ಏನೋ ಮಾಡೋಕ್ಕೆ ಆಗಲ್ಲ ಅನ್ನೋದೇನಿಲ್ಲ. ಅದರಲ್ಲೂ ಲೆಜೆಂಡರಿ ಡೈರೆಕ್ಟ್ರು, ಸ್ಟಂಟ್ ಮಾಸ್ಟರ್ ಇರುವಾಗ ನಮಗೆ ಯಾಕೆ ಭಯ? ಹಿಂದೆ ಯಾರಿದ್ರು ಅಂದರೆ ಥ್ರಿಲ್ಲರ್ ಮಂಜು ಸರ್ ಇದ್ದರೆ ಮುಗೀತದೆ, ಏನು ಬೇರೆ ಮಾತೇ. ಸರ್, ನೀವು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಓವರಾಲ್ ಮೂವಿಲಿ ತುಂಬ ಜನಕ್ಕೆ ಇಷ್ಟ ಆಗುವಂಥ ಸೀನ್ ಯಾವುದಾಗ್ಬೋದು ಸರ್? ಪಿಕ್ಚರ್ ದಿ ಎಂಡ್ ಪಾರ್ಟ್ ಏನಿದೆ, ಮೆಸೇಜ್ ಟು ದಿ ಸೊಸೈಟಿ, ಅದನ್ನ ದಯವಿಟ್ಟು ನೋಡಲೇಬೇಕು ಎಲ್ಲರೂ. ಆ ಸೆಂಟೆನ್ಸ್ ಏನು ಹೊರಡುತ್ತೆ, ಆ ಸ್ಲೋಗನ್ ಏನು ಹೊರಡುತ್ತಲ್ಲ, ಪ್ರತಿಯೊಬ್ಬರು ಮನಸ್ಸು ನಾಟುತ್ತೆ, ಪ್ರತಿಯೊಬ್ಬರ ಜೀವನದಲ್ಲಿ ಅದು ಉಪಯುಕ್ತವಾದಂಥ ಮೆಸೇಜೇ. ಅದು ಭಾಳ ಇಂಪಾರ್ಟೆಂಟ್. ಅದು ಉಳಿದಿದ್ದೆಲ್ಲ ಸಾಂಗ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಹಾರರ್ ಆಗಲಿ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್ ಪ್ರತಿಯೊಬ್ಬರು ಆರ್ಟಿಸ್ಟು. ಮಾಸ್ಟರ್ ಹಾಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರ ಹತ್ರ. ಮಾಸ್ಟರ್ ಅವ್ರ ಟೈಮಿಂಗು, ಅವ್ರ ಸೆನ್ಸ್ ಆಫ್ ಡಿಸಿಪ್ಲಿನು, ಅದರಿಂದ ವಿ ನೆವರ್ ಲ್ಯಾಗ್ಡ್ ಇನ್ ಪ್ರೊಡ್ಯೂಸಿಂಗ್ ದಿಸ್ ಫಿಲ್ಮ್ ಸರ್. ಓಕೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಯಾವ್ದಾರ ಒಂದು ಎರಡು ಹೇಳಿ ಸರ್. ಎರಡು ಅಥವಾ 3 ಉಶ್, ಅಪರಿಚಿತ, ಹಳೇದು ಅಪರಿಚಿತ. ನೆಕ್ಸ್ಟ್ ಉಶ್ಶೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಅವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅಪರಿಚಿತ ನೋಡಬೇಕಾದ್ರೆ ಭಯ ಆಗೋಯ್ತು ನನಗೆ. ಥಿಯೇಟ್ರಲ್ಲಿ ಕಾಶಿನಾಥ್ ಅವ್ರದ್ದು ಅದು. ಕಾಶಿನಾಥ್ ಅವರು. ಅಪರಿಚಿತ ನೋಡ್ತಾ ಇದ್ರೆ ಏನಪ್ಪ ಈ ಸಿನಿಮಾ, ಸುರೇಶ್ ಹುಬ್ಳಿಕರ್ ಅದ್ರಲ್ಲಿ ಹೀರೋಗಿ ಮಾಡಿದ್ರು, ಕಾಶಿನಾಥ್ ಡೈರೆಕ್ಟರ್. ಭಯ ಆಗ್ಬಿಡ್ತು. ಅದು ಬಿಟ್ಟರೆ ನೆಕ್ಸ್ಟ್ ನನಗೆ ಉಶ್. ಸೇಮ್ ಅವರು ಗುರುಗಳು ಮಾಡಿದ್ನ ಶಿಷ್ಯದರು ಸೇಮ್ ಅವ್ರ ಹಾದಿನ ಅವೆರಡು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಒಂದು ಹಾರರ್ ಸ್ಟೈಲಲ್ಲಿ. ಆಮೇಲೆ ಅದು ಆಡಿಯನ್ಸ್ನ ಹಿಡಿದಿಡೋದಿದೆಯಲ್ಲ ಸರ್, ಪ್ರತಿಯೊಂದು ಮೂಮೆಂಟು, ಪ್ರತಿಯೊಂದು ಸೀನು ಯಾವ್ದು ಸುಮ್ಮನೆ ಬಂತ ಅಂತ ಅನ್ಸಲ್ಲ. ಏನೋ ಸಮಥಿಂಗ್ ಇದೆ ಕಾತರ. ಸೊ ಆ ಥರ ನ್ಯಾಚುರಲಿಟಿ ಈಗ ಮಾಡೋದು ಭಾರಿ ಕಷ್ಟ ಇದೆ. ಕಷ್ಟ ಇದೆ ಹೌದು ಸರ್. ನಿಮ್ಮ ಪ್ರಕಾರ ಸೇಮ್ ವಿಶ್ ಸಿನಿಮಾ ಆ್ಯಂಡ್ ಚೂಬಾನ ಅಂತ ಒಂದು ಸಿನಿಮಾ ಬಂದಿತ್ತು. ಇವೆಲ್ಲ ನೋಡ್ಕೊಂಬಂದಿದ್ದೆ, ತುಂಬ ಸಿನಿಮಾಗಳು ನೋಡ್ಕೊಂಬಂದಿದ್ದೆ. ಸಸ್ಪೆನ್ಸ್ ಅಂದರೆ ಮಾಸ್ಟರ್ ಇದೆ, ನರಾಂತಕ ಅಂತ. ಅದರಲ್ಲೂ ಅದು ಸಖತ್ ಸಿನಿಮಾ, ಅದು ಇಷ್ಟ ನನಗೆ. ತುಂಬ ಸಿನಿಮಾಗಳು ಸರ್. ನನ್ನ ಪ್ರಕಾರ ಡೆಡ್ಲಿ ಕಿಲ್ಲರ್ ಸರ್. ಅವ್ರು ಡೆಡ್ಲಿಕ್ಕೆಲ್ಲ ಅವ್ರ ಮಗು ಅಲ್ವಾ, ಅದಕ್ಕೆ ಅವ್ರ ಮಗುನ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅವರು. ಮೊದಲನೇ ಮಕ್ಕಳನ್ನ ಯಾವತ್ತೂ ಕುತ್ಕೊಂಡು ಅಡ್ಡಾಡ್ತಿದ್ರೆ ಜಾತ್ರೆ ತೋರ್ಸಾಗತ್ತೆ ಸರ್. ಹಾಗೆ ಜಾತ್ರೆ ಮಾಡೋಕಾದ್ರೆ ನಮ್ಮ ಕೂಸ್ನ ಎತ್ಕೊಂಡು ಅಡ್ಡಾಡ್ಬೇಕು. ಓಕೆ ಸರ್, ಬೆಸ್ಟ್ ಆ್ಯಕ್ಷನ್ ಸಿನಿಮಾಸ್ 1, 2, 3 ಯಾವುದು?
ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದಾದ್ರೆ ತುಂಬ ಇದೆ. ನೀವು ಎಷ್ಟು ಯಾವ್ದು ಹೇಳಿ ನಾನು? ಅದು ನಿಮಗೆ ಇಷ್ಟ ಆಗಿದೆ ಸರ್ ಯಾವುದಾದ್ರೂ? ನಾವು ಫಸ್ಟಿಗೆ ನೋಡಿದ ತಕ್ಷಣ ಗೂಸ್ ಬಂಪ್ಸ್ ಬಂತು, ವೈಬ್ ಬಂತು ಅಂತ ಹೇಳ್ತೀವಲ್ಲ, ಆ ಥರ ಹಳೆದಾಗಿರ್ಬೋದು ಈಗಿಂದ ಹಳೇದಾಗ್ಬೋದು ಈಗಲೂ ಆಗ್ಬೋದಾ? ಯಾವಾಗ ಬೆಸ್ಟ್ ಆ್ಯಕ್ಷನ್ ಸಿನಿಮಾ ನೀವು ಹೇಳಿ ಸರ್. ನೀವು ಹೇಳ್ತಾರೆ ಅಷ್ಟೊಂದು ಯೋಚನೆ ಮಾಡ್ತೀನಿ. ನನಗೆ ಲಾಕಪ್ ಡೆತ್ತು, ಹಾಂ ಪೊಲೀಸ್ ಸ್ಟೋರಿ, ಹಾಂ ಆಮೇಲೆ ದರ್ಶನ್ ಸರ್ದು ಎಲ್ಲ ಸಿನಿಮಾ, ಆಲ್ಮೋಸ್ಟ್ ಮೆಜೆಸ್ಟಿಕ್ ಸಿದ್ಧ ಹೇಳಿದೆ ಡೆವಿಲ್. ಎಸ್ ಡೆವಿಲ್ ಆಗ್ಬೋದು, ಗಜ, ಆಮೇಲೆ ತುಂಬ ಸಿನಿಮಾಗಳು ಅವ್ರು ಮಾಡಿರೋದು. ಅವ್ರದ್ದು ಒಂದು ಸಿನಿಮಾ ಟೈಟಲ್ ನಿಮ್ದು ಹೆಸರಾಗಿದೆ ಸರ್. ಅದು ಅವರೇ ಇಟ್ಟಿದ್ದದು ಹೆಸರು, ಓಹ್ ಹೌದಾ? ಬೈ ಅಂತೇಳಿ. ನಾನು ಅದು ಹೇಳಂಗಿಲ್ಲ, ಬೇರೆ ಲೆವೆಲಲ್ಲಿ ಫ್ಯಾನ್ ನಾನು. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ಬರ್ತ್ಡೇ ದಿನ ಅವ್ರ ಮನೆಗೆ ಹೋಗಿದ್ದೆ. ನಾನು ಕೇಳ್ಕೊಂಡೋಣ ನಿಮ್ಗೆ ಸಂಬಂಧಪಟ್ಟಿದ್ದು ಒಂದು ಹೆಸರಿನ ಇಂಡಸ್ಟ್ರಿಗೆ ಒಂದು ಹೆಸರು ಬೇಕಾಗಿದೆ ಹೇಳಿದಾಗ, ಹೌದಾ ಅಂದರೆ ಅವಾಗ ರೀಸೆಂಟಾಗಿ ಅಭಯ್ ಅಂತೇಳಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅವ್ರು. ಸೊ ಅವಾಗ ಅಭಯ್ ಅಂತ ಇಟ್ಕೋಚಿನ, ಮುಂದೆ ವೀರ್ ಅಂತ ಸೇರಿಸ್ಕೊ, ನೀವು ಹುಬ್ಳಿಯವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀರ, ವೀರ್ ಇರಲಿ ಚೆನ್ನಾಗಿದೆ. ಸೊ ಅಭಯ್ ವೀರ್ ಅಂತ ಅವತ್ತಿಂದ ಅದು ಸರ್. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಂಗಂದರೆ ಎಲ್ಲ ಹೀರೋಸ್ ಆಲ್ಮೋಸ್ಟ್ ಮಾಸ್ ಮಾಡ್ತಾರೆ, ಬಟ್ ಅವರು ಸಿನಿಮಾಗಳಲ್ಲೇ ಲೈಕ್ ಜನ ಇಷ್ಟಪಡೋಷ್ಟು, ಅವ್ರನ್ನ ಮಾಸ್ ಹೀರೋ ಆಗಿ ಜನ ಇಷ್ಟಪಡೋಷ್ಟು ಯಾರಿಗೂ ಸಿಗಲಿಲ್ಲ ಆ್ಯಕ್ಚುಲಿ. ಅವ್ರು ಪ್ರತಿಯೊಂದು ಮೂವಿನೂ ಹಂಗೆ ಎಂಜಾಯ್ ಮಾಡ್ತಾ ಬಂದರು. ಎಲ್ಲ ಮೆಜೆಸ್ಟಿಕ್ ಇಂದ ಹಿಡಿದು ಅವ್ರದ್ದೊಂದು ಮೂವಿ ಫೈಟ್ ಸೀಕ್ವೆನ್ಸ್ ಇರ್ಬೋದು, ನಾವೆಲ್ಲ ವೇಟ್ ಮಾಡ್ತಿದ್ವಿ ಒಂದೊಂದು ತಿಂಗಳು ಅವ್ರ ಸಿನಿಮಾ. ಅವಾಗೆಲ್ಲ ನಾವು ಕಾಲೇಜ್ ಟೈಮಲ್ಲಿ ಇದ್ದಾಗ ದರ್ಶನ್ ಸರ್ ಸಿನಿಮಾ ಯಾವಾಗ ಬರುತ್ತೆ 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 ಅಂತೇಳಿ ಎಲ್ಲ ಕಾಲೇಜಲ್ಲಿರೋ ಎಲ್ಲ ಫ್ರೆಂಡ್ಸ್ ಸೇರಿ ವೇಟ್ ಮಾಡ್ತಿದ್ವಿ. ಆಮೇಲೆ ಅವರೊಂದು ಬೇರೆನೇ ವ್ಯಕ್ತಿ ಬಿಡಿ, ಅದಕ್ಕೆ ಮಾತಾಡೋಂಗಿಲ್ಲ. ಆ್ಯಂಡ್ ನಾನೊಬ್ಬ ದೊಡ್ಡ ಫ್ಯಾನು. ನೀವು ವಿಚಾರ ಮಾಡಿ, ನಾವು ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವರಿಂದ. ನೀವು ನಂಬ್ತಿರೋ ಬಿಟ್ಟು 2 ಸರಿ ನಾನು ಅವ್ರಿಗೆ ಮೀಟ್ ಮಾಡಿದ್ದು. ಬಟ್ ನಾನು ದೂರಿಂದ ನಿಂತ್ಕೊಂಡು ಒಬ್ಬ ಭಕ್ತ ದೇವರನ್ನ ಹೆಂಗೆ ಆರಾಧಿಸ್ತಾನೆ ಆ ಥರ ನಾನು ಆರಿಸ್ಕೊಂಡು ಬಂದಿದ್ದೀನಿ. ಅವ್ರ ಹೆಸರೇ ಇಟ್ಕೊಂಡು ಇಂಡಸ್ಟ್ರಿ ಕಾಲು ಹಿಡ್ಕೊಂಡು ಬಂದವನು ನಾನು. ಆದಷ್ಟು ಬೇಗ ಅನ್ನ ಬರ್ತಾರೆ, ಧೂಳಿಪಟ. ಅದೇ ಬೆಸ್ಟ್ ಆ್ಯಕ್ಷನ್ ಸಿನಿಮಾ ನೀವು ಕೇಳಿದ್ರಲ್ಲ, ಈಗ ನನ್ನ ಮೈಂಡಿಗೆ ಬಂದಿದ್ದು ನನ್ನದೇ ಡೈರೆಕ್ಷನಲ್ಲಿ ಒಂದು ನಮ್ಮ ಬ್ಯಾನರಲ್ಲಿ ಒಂದು ಬಂದಂತೆ ಜಾಕಿ ಚಾನ್ ಅಂತ ಒಂದು ಸಿನಿಮಾ. ಜಾಕಿ ಚಾನ್ ಅದು 97 ರಿಲೀಸ್ ಆಯ್ತು ಆ ಸಿನಿಮಾ. ಅದು ಆ್ಯಕ್ಷನ್ಸ್ ಅವಾಗ ಪ್ಯಾನ್ ಇಂಡಿಯಾ ಅವೆಲ್ಲ ಕಾನ್ಸೆಪ್ಟು ಇರಲಿಲ್ಲ. ಸೊ ಇವಾಗಿರೋ ಡಿಜಿಟಲ್ ಮೀಡಿಯಾ ಆವಾಗ ಇದ್ದಿದ್ರೆ ಅದು ಪ್ಯಾನ್ ವರ್ಲ್ಡ್ ಆಗಿಬಿಡೋದು. ಆ ಥರ ಆ್ಯಕ್ಷನ್ಸ್ ಆ ಸಿನಿಮಾದಲ್ಲಿ. ಆ ಥರ ಪ್ಯಾನ್ ವರ್ಲ್ಡ್ ಮೂವಿ ಕನ್ನಡ ತುಂಬ ಸಿನಿಮಾ ಬಂದಿದೆ ಸರ್, ಬಂದಿದೆ, ತುಂಬ ಬಂದಿದೆ. ಅದು ಬಿಟ್ಟರೆ ಒನ್ ಮ್ಯಾನ್ ಆರ್ಮಿ, ಅದು ನನ್ನ ಸಿನಿಮಾ, ನಾನು ಡೈರೆಕ್ಷನ್ ಸಿನಿಮಾನೇ. ಅದರಲ್ಲೂ ಕೂಡ ಆ್ಯಕ್ಷನ್ಗಳು ಅಲ್ಟಿಮೇಟ್ ಆ್ಯಕ್ಷನ್ಸು. ಅದು 98, ಇದು 97, ಅದು 98. ಆಮೇಲೆ ಪ್ಯಾನ್ ಇಂಡಿಯಾ ಆಕ್ಟ್ರೆಸ್ನ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಜಾಕಿ ಚಾನಲ್ಲಿ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ, ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್. ಆ ಚೇಸ್ ಅಷ್ಟು ಖರ್ಚು ಮಾಡ್ಬಿಟ್ಟು ಆ ಚೇಸಿಂಗ್ ಫೈಟ್ ಮಾಡಿದ್ದಾರೆ. ಅದು ಕಷ್ಟ. ಅದು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾತ್ರ ಮಾಡೋದು ಸರ್. ಹೌದು ಸರ್. ನಿಮ್ಮ ಪ್ರಕಾರ ಸರ್, ನಾ ಹೇಳೋದನ್ನು ಹೇಳ್ಬಿಟ್ರು ಮಾಸ್ಟರ್. ಈಗ ನಮ್ಗೆ ಯಾಕೆ ಜಾಕಿ ಚಾನ್ ಯಾಕೆ ನೆನಪಿದೆ ಅಂದರೆ ಸರ್, ನಾವು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ಲಿಂದ ಕರಾಟೆ ಕ್ಲಾಸ್ ಹಚ್ತಿದ್ರು. ನಮ್ಮ ಮನೆ ಬಾಜುಗೆ ಒಂದು ಸಿಪೇಟ್ ಗ್ರೌಂಡ್ ಅಂತೇಳಿ, ಈ ಟೀಚರ್ಸ್ ಟ್ರೈನಿಂಗ್ ಗ್ರೌಂಡ್ ಅಂತಾರೆ. ಆ ಗ್ರೌಂಡಲ್ಲಿ ಒಬ್ರು ಗೌಡ್ರು ಸರ್ ಅಂತಿದ್ರು ಸರ್. ಅದು ಒಬ್ರು ಹಬೀಬ್ ಅಂತ ಹೇಳಿ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಟೀಚರು. ಅವರು ನಮ್ಮ ಹುಡುಗರೆಲ್ಲ ಸಣ್ಣವ್ರಲ್ಲ ಎಲ್ಲರೂ ಕರ್ಕೊಂಡು ಕರಾಟೆ ಕಲಿಸಿದ್ರು. ಕರಾಟೆ ಕಲಿಸ್ಕೋರು ನಾವು ಬ್ಲ್ಯಾಕ್ ಬೆಲ್ಟ್ ಮಟ್ಟ ಮುಟ್ಸೋಕ್ಕೆ ನಮ್ಗೆ ಭಾಳ ಟ್ರೈ ಮಾಡಿದ್ರು. ನಾವು ಅಲ್ಲೇ ಬ್ರೌನ್ ಬೆಲ್ಟಿಗೆ ನಿಂತ್ಕೊಂಡ್ಬಿಟ್ವಿ, ಮುಂದೆ ಹೋಗಲಿಲ್ಲ. ಬಟ್ ಯಾವಾಗ ಆ ಪಿಕ್ಚರ್ ನೋಡಿದ್ವಲ್ಲ ಸರ್, ಅವಾಗ ಆ ಪಿಕ್ಚರ್ ನೋಡಿದಾಗ ಮಾಸ್ಟರ್ದ ಆ್ಯಕ್ಷನ್, ಅದರ ಹೆಸರು ಜಾಕಿ ಚಾನ್. ಜಾಕಿ ಚಾನ್ ಇಸ್ ಆಲ್ಸೋ ಸೂಪರ್ ಹೀರೋ. ನಾವು ಆ ಟೈಮಲ್ಲಿ ಹೌದು ಸೂಪರ್ ಹೀರೋ. ಸೊ ಈ ಕೋಆರ್ಡಿನೇಷನ್ ಹೆಂಗಿತ್ತು ಬ್ರೂಸ್ ಲೀ ಅವ್ರದ್ದು, ಆ ಪಿಕ್ಚರ್ ನೋಡೋಕೆ ಅಷ್ಟು ಪ್ರೇರಿತವಾಗಿದ್ವಿ ನಾವು ಅವಾಗ. that was the thing what I wanted to tell Master Ji. ಸರ್, ನೀವು ಆ ಟೈಮಲ್ಲಿ ನೋಡಿದಾಗ ಅವ್ರದ್ದೆಲ್ಲ ಚೆನ್ನಾಗಿದೆ ಆಗ್ತದೆ ಸರ್. ಜಾಕಿ ಚಾನು, ಬ್ರೂಸ್ ಲೀ ಅವ್ರದ್ದೆಲ್ಲ ಟೈಮಿಂಗ್ ಸೆನ್ಸ್ ಆಫ್ ಸ್ಟಂಟ್ಸ್ ಇದೆಲ್ಲ. ನಾನು ಬ್ರೂಸ್ ಲೀ ದೊಡ್ಡ ಫ್ಯಾನು. ನೆಕ್ಸ್ಟ್ ಜಾಕಿ ಚಾನ್. ಅದು ಈ ವಿಡಿಯೋಸ್, ಅವ್ರ ವಿಡಿಯೋಸ್ ಈಗ ವೈರಲ್ ಆಗ್ತಾ ಇದೆ. ಅಂದರೆ ಅವರೊಂದು ಹಿಂಗೆ ದೀಪದ ಬತ್ತಿ ಉರಿತಾ ಇರುತ್ತೆ, ಬರೀ ಕೈಯಲ್ಲಿ ಪುಷ್ ಮಾಡಿ ಆರಿಸೋದು, ಆ ಥರ ಎಷ್ಟೋ ವಿಚಾರಗಳು ತುಂಬ ಇದಾವೆ. ಆಮೇಲೆ ಜಸ್ಟ್ ಟಚ್ ಮಾಡಿ ಇದು ಮಾಡೋದು, ಪುಡಿ ಮಾಡೋದು. ಬ್ರೂಸ್ ಲೀದು ಫಾಸ್ಟ್ ಕ್ವಿಕ್ನೆಸ್ ಬ್ರೂಸ್ ಲೀ ಸೂಪರ್. ಜಾಕಿ ಚಾನ್ದು ಗಿಮಿಕ್ ಫೈಟು. ಬ್ರೂಸ್ ಲೀದು ಪವರ್ಫುಲ್ ಕ್ವಿಕ್ನೆಸ್. ಆ ಕ್ವಿಕ್ನೆಸ್ಸಲ್ಲಿ ರಪ್ ಅಂತ ಹೊಡೆಯೋರು. ಒನ್ ಇಂಚ್ ಪಂಚ್ ಇದೆ ಅವ್ರದ್ದು. ಸಪ್ ಅಂತ ಹೊಡೆಯೋರು. ಹಿಂಗೆ ಹೊಡೆದ್ರೆ 1 ಇಂಚ್ ಹಿಂಗೆ ಇಟ್ಟು ಹಿಂಗೆ ಹೊಡೆದ್ರೆ ಆ ಮನುಷ್ಯ ಒಂದು 10 ಅಡಿ ಹೋಗೋನು ಹಿಂದೆ, ಅಷ್ಟು ಫೋರ್ಸ್. ಸೊ ಜಾಕಿ ಚಾನ್ದು ಬೇರೆ ಸ್ಟೈಲು, ಬ್ರೂಸ್ ಲೀದು ಜಾಕಿ ಚಾನ್ದು. ಸೊ ಅದೆಲ್ಲ ಮಿಕ್ಸರಲ್ಲಿ ಹಾಕಿದ್ರೆ, ನಾನು ಸುಮಾರು ಸರಿ ಹೇಳಿದ್ದೀನಿ, ನಮ್ಮ ವಿನೋದ್ ಪ್ರಭಾಕರ್. ಬ್ರೂಸ್ ಲೀನ ಜಾಕಿ ಚಾನ್ ಮಿಕ್ಸರ್ ಹಾಕಿದ್ರೆ ವಿನೋದ್ ಪ್ರಭಾಕರ್. ಸೊ ಸ್ವಲ್ಪ ಥ್ರಿಲ್ಲರ್ ಮಂಜು ಅನಿಸುತ್ತೆ.
ಅವ್ರ ಮೂವಿಗಳಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್ ಆಕ್ಷನ್ ಮಾಡಿರೋದು ವಿನೋದ್ ಪ್ರಭಾಕರ್ ಅವ್ರದ್ದು? ಅವ್ರದ್ದು ನಾನು ಇದು ಮಾಡಿದ್ದೀನಿ, ವಿನೋದ್ ಪ್ರಭಾಕರ್ ಅವ್ರದ್ದು ಫೈಟರ್ ಮೂವಿ ಮಾಡಿದೆ. ಫೈಟರ್ ಅದರಲ್ಲಿ ಒಳ್ಳೆ ಆ್ಯಕ್ಷನ್ಸ್ ಇತ್ತು. ಜಸ್ಟ್ 2 years ಬ್ಯಾಕ್. 2 years ಬ್ಯಾಕ್, ಲಾಸ್ಟ್ ಇಯರ್. ಸರ್ ಆ ಮೂವಿಗಳದ್ದು ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ಸ್ ನೀವು ಮಾಡಿರೋದ್ರಲ್ಲಿ ಜನ ಮರೆಯೋಕ್ಕೆ ಆಗಲ್ಲ. ಸೊ ಫಾರ್ ಎವರ್ಗ್ರೀನ್ ಅವೆಲ್ಲ. ಸೊ ಆ ಮೂವಿಗಳಲ್ಲೇ ನೀವು ನೆನೆಸ್ಕೋಬೇಕಂದ್ರೆ ಒಂದಿಷ್ಟು ಮೆಮೊರೀಸ್, ಎಸ್ಪೆಷಲಿ ಹುಷಲ್ಲೇ ಸಾಧು ಕೋಕಿಲ ಅವ್ರ ಕೆಲವು ಅವ್ರನ್ನೇ ಸ್ಟಂಟ್ ಮಾಸ್ಟ್ರಾಗಿ ಆ್ಯಕ್ಟ್ ಮಾಡ್ಸೋದಂಗೆ ಮಾಡಿಸಿದ್ರಿ. ಸೊ ಅವ್ರದ್ದು ಆ್ಯಕ್ಟ್ರಾಗಿ ಲಾಂಚೇ ಅದು ಒಂಥರ ಅವ್ರಿಗೆ, ಅವರು ಹೇಳ್ತಾರಲ್ಲ. ಅಯ್ಯೋ, ಅವರು ಮ್ಯೂಸಿಕ್ ಮಾಡ್ತಾಯಿದ್ರು ಆ ಸಿನಿಮಾಗೆ. ನಾನು ಆವಾಗ ಅಲ್ಲಿದ್ದೆ, ಶೂಟಿಂಗು ಲೀಡ್ ಸೀನ್ ತೆಗಿತಾಯಿದ್ರು ಡೈರೆಕ್ಟ್ರು, ಮ್ಯೂಸಿಕ್ ಮಾಡ್ತಾಯಿದ್ದು. ಆ ಫೈಟ್ ಮಾಸ್ಟರ್ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿತ್ತು. ಓಕೆ, ಆಯಿತಾ? ಸೊ ನಾನು ಮಾಡೋ ಪಾತ್ರ ಇನ್ನೊಬ್ರು ಯಾರಿಗೋ ಅಂದ್ಕೊಂಡಿದ್ದು, ನಾನು ಫೈಟ್ ಮಾಡಿರೋದು. ಅವ್ರು ಬಂದರು, ಹಿಂಗೆ ಡುಯಿ ಅಂದ್ಕೊಂಡು ಇಳಿದ್ಬಿಟ್ಟು ಹಿಂಗೆ ನಡ್ಕೊಂಡು ಬಂದರು. ಉಪೇಂದ್ರ ನಾನು ಹಿಂಗೆ ಕೂತಿದ್ವಿ. ನಾನು ಅಂತ ಇದ್ದೆ, ನಾನು ಫೈಟ್ ಮಾಸ್ಟರ್ ಕ್ಯಾರೆಕ್ಟರ್ ನನಗೆ ಬೇಡ, ನಾನು ಫೈಟ್ ಮಾಡ್ತೀನಿ ಪಿಕ್ಚರಲ್ಲಿ ಅಂತ ಹೇಳ್ತಾಯಿದ್ದೆ ಅಷ್ಟೊತ್ತಿಗೆ. ಮತ್ತು ಫೈಟ್ ಮಾಸ್ಟರ್ ಕ್ಯಾರೆಕ್ಟರ್ನ ಯಾರನ್ನ ಹಾಕೋದು ಮಾಸ್ಟರ್ ಅಂದ್ಬಿಟ್ಟು ಹಿಂಗೆ ಸಾಧು ನೋಡಿ ದೂರದಿಂದ, ಮಾಸ್ಟರ್ ಅವ್ರು ಹೆಂಗಿರ್ತಾರೆ ಅಂದರೆ ಯಾರೋ ಅಂತ ಹಿಂಗೆ ನೋಡಿದೆ, ಸಾಧು ಇವ್ರು ಫೈಟ್ ಮಾಸ್ಟರ್ ಏನಿದ್ದಾರೆ, ಅದಿರಬಾರ್ದು ಮಾಸ್ಟರ್, ಅದೇ ಅಂದ್ರೆ ಉಪೇ ಅವರು, ಅದಿರಬಾರ್ದು, ಸಖತ್ತಾಗಿರ್ತಾರೆ ಇವ್ರು, ಒಂದು ಗೆಟಪ್ ಕೊಡ್ತೀನಿ ನೋಡಿ, ಸಖತ್ತಾಗಿರ್ತಾರೆ ಅಂದ್ರೆ ಉಪ್ಪಿ ಸರ್ ಅಂದರು. ಸೂಪರಾಗಿರ್ತದೆ, ಮಾಡಿಸ್ಬಿಡಿ ಸರ್ ಇವ್ರ ಕೈಯಲ್ಲಿ, ನಾನು ಫೈಟ್ ಮಾಡಿಬಿಡ್ತೀನಿ ಅಂದೆ. ಆ ಥರ ಬಂದರು ಅವರು. ಸಾಧು ನೀನು, ಏಯ್ ಮುರಳಿ ಬಾಪ ಇಲ್ಲಿ, ಬಾಲು ಬಾಯಿಲಿ ಅಸ್ಟೆಂಟ್ ಡೈರೆಕ್ಟರ್ಸ್, ಸಾಧುಗೆ ಡ್ರೆಸ್ ಹಾಕ್ಬಿಡಿ. ನನಗೆ ಮಾಸ್ಟರ್ ಯಾಕೆ ಮಾಸ್ಟರ್, ನಂಗೆ ಡ್ರೆಸ್ಸು ಅಂತ ಯಾಕೆ ಸರ್ ಅದು? ಏಯ್ ನೀನು ಪಾತ್ರ ಮಾಡ್ತಾ ಇದೆಯಾ? ಅಯ್ಯೋ ನಾನು ಮಾಡಲ್ಲ ಸರ್, ನಾನು ಹೋಗ್ಬೇಕು ಕಂಪೋಸಿಂಗ್ ಇದೆ ಅಂತ ಓಡ್ತಾವ್ರೆ. ಬಾಲು ಇಟ್ಕೋವ್ರನ್ನ ಅಂತ ಇಬ್ಬರು ಹೋಗಿ ಎತ್ತಾಕೊಂಬಂದ್ರೆ ಅವ್ರನ್ನ ಹಂಗೆ ತಗೊಂಡೋಗಿ ಡ್ರೆಸ್ ಫೋರ್ಸಬಲ್ ಹಾಕ್ಸಿ ಮಾಡಿಸಿದ್ದ ಕ್ಯಾರೆಕ್ಟರ್. ಉಪೇಂದ್ರ ಅವರಿಗೆ ಫೇಕ್ ಪೊಲೀಸ್ ಆಗಿ ಬಂದು ಹಿಡ್ಕೊಂಡು ಹೋಗ್ತಾರಲ್ಲ ಹಂಗೆ ಸೇಮ್ ಆ ಥರ ಮಾಡಿದ್ದು ಸಾಧು ನೋಡಿ ಇವಾಗ ಎಲ್ಲೋ ಇದ್ದಾರೆ. ಓಕೆ ಸರ್, ಆಮೇಲೆ ನೀವು ಮಾಡಿರೋ ಬೆಸ್ಟ್ ಆ್ಯಕ್ಷನ್ ಅಂದರೆ ಓಮ್, ಎಸ್ಪೆಷಲಿ ಎಲ್ಲ ನೆನ್ಕೊಳ್ಳೋದು ರಿಲೀಸ್ಗೆ ರೆಕಾರ್ಡು. ಅದ್ರ ಥರ ರಿಲೀಸ್ ಆಗಿರೋದು ಮೂವೀಸ್ ಕನ್ನಡ ಇಂಡಸ್ಟ್ರಿಲಿ ನೋಡೇ ಇಲ್ಲವನು, ಯಾವಾಗ ನೋಡಿದ್ರು ರಿಲೀಸ್, ಬಟ್ ಎಲ್ಲ ಆಗ್ತಾಗ್ಲೂ ನೋಡ್ತಾ ಇರ್ತಾರೆ ಜನ. ಸೊ ಅದರಲ್ಲೇ ಇರೋ ಫೈಟ್ ಸೀಕ್ವೆನ್ಸ್ ಬಗ್ಗೆ, ಓಮ್ ಬಗ್ಗೆನಾ? ಓಮ್ ಬಗ್ಗೆ, ಆಮೇಲೆ ರಿಯಲ್ ರೌಡೀಸ್ ಬೇರೆ. ಅದು ಇವಾಗ ಡೆಡ್ಲಿ ಕಿಲ್ಲರ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಅದೆಲ್ಲ ಇನ್ನೊಂದಿನ ಮಾತಾಡೋಣ. ಅದು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ ಅದೆಲ್ಲ, ಯಾಕಂದ್ರೆ ನಾವು ಡೆಡ್ಲಿ ಕಿಲ್ಲರ್ದು ಮಾಡೋಣ. ಡೆಡ್ಲಿ ಕಿಲ್ಲರಲ್ಲಿ ಒಂದು 10 ರಿಂದ 12 ಜನ ಆರ್ಟಿಸ್ಟ್ ಇದ್ದಾರೆ ಡೆಡ್ಲಿ ಕಿಲ್ಲರಲ್ಲಿ. ಈಗ ಅಭಯ್ ಅವ್ರ ಹೀರೋ, ನಾನು ಒಂದು ಅಪೋಸಿಟ್ ಕ್ಯಾರೆಕ್ಟ್ರು, ಆಯಿತಾ? ಅದಾದಮೇಲೆ ನನ್ನ ಜೊತೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಸು, ಒಂದು ಸುನೀಲ್ ಬಾಲ್ಡರ್ ಒಂದು ಪಾತ್ರ ಇದೆ, ಲೋಕೇಂದ್ರ ಸೂರ್ಯ ಇದೆ, ಪುನೀತ್ ಓಂಕಾರ್, ಅದಾದಮೇಲೆ ಒಂದು ಲೇಡಿ ಮಾಡಿದ್ದಾರೆ. ಅದಾದಮೇಲೆ ಒಂದು ಕಾಮಿಡಿ ಆರ್ಟಿಸ್ಟ್ ಬರುತ್ತೆ ರಂಗಸೀನಾ ಅಂತ. ಅದು ಬಿಟ್ಟರೆ ಇನ್ನು ಪೊಲೀಸ್ ಆಫೀಸರ್ ರಾಜು ಕಲ್ಕುಣಿ ಅಂತ ಒಬ್ಬರು ಮಾಡೋರೆ, ಸಂತೋಷ್ ಬಿಲ್ಲವ್ ಅಂತ ಒಬ್ಬರು ಮಾಡೋರೆ. ಸೊ ಈ ಥರ ಒಂದು ಪಾತ್ರಗಳು ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಭಾಳನೇ ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ, ಒಂದೊಂದು ಕ್ಯಾರೆಕ್ಟ್ರು ಅದ್ಭುತವಾಗಿದೆ. ಸರ್ ಹೀರೋಯಿನ್ ಅವ್ರ ಬಗ್ಗೆ ಹೇಳೋದಾದ್ರೆ, ಹೀರೋಯಿನ್ನು ತುಂಬ ಸಪೋರ್ಟಿವ್ ಆಗಿತ್ತು ಇದರಲ್ಲಿ ಶೂಟಿಂಗಲ್ಲೆಲ್ಲ. ಆ್ಯಂಡ್ ತುಂಬ ಸೈಲೆಂಟ್ ಆಗಿರೋರು. ಆಮೇಲೆ ಕೆಲಸ ಅಂತ ಬಂದಾಗ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮೇನ್ ಒಂದು ಒಳ್ಳೆ ರೋಲ್ ಬರುತ್ತೆ ಅವರು ಈ ಸಿನಿಮಾದಲ್ಲಿ. ಸಿನಿಮಾ ಥ್ರೂಔಟು ಅವ್ರದ್ದು ಒಂದು ನಕ್ಷೆ ಇರುತ್ತೆ ಸಿನಿಮಾದಲ್ಲಿ. ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಶೂಟಿಂಗ್ ಇರೋದ್ರಿಂದ ಬಂದಿಲ್ಲ, ನೆಕ್ಸ್ಟ್ ಬರ್ತಾರೆ. ಓಕೆ ಸರ್, ಆ್ಯಸ್ ಅ ಆ್ಯಕ್ಟ್ರಾಗೆ ನೀವು ಗೊತ್ತಿಲ್ಲದಂಗೆ ಥ್ರಿಲ್ಲರ್ ಮಂಜು ಅವರಿಂದ ಕಲ್ತಿದ್ದು ಏನೇನು? ಕಲ್ತಿದ್ದು ಫಸ್ಟು ಟೈಮ್ ಸೆನ್ಸು ಆ್ಯಂಡ್ ಡಿಸಿಪ್ಲಿನ್. ಮಾಸ್ಟರ್ ತುಂಬ ಡಿಸಿಪ್ಲಿನು, ಟೈಮಿಗೆ ಇರಬೇಕು, ಟೈಮ್ ಇರಬೇಕು. ಆಮೇಲೆ ಅವರು ಮಾಡೋ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್. ಅವ್ನು ರೀಚ್ ಮಾಡಬೇಕು ಅಂದರೆ ಅದು ಆಗಲ್ಲ ನನಗೆ, ಫ್ರ್ಯಾಂಕಾಗಿ ಹೇಳ್ತೀನಿ. ಬಟ್ ಟ್ರೈ ಮಾಡಿದ್ದೀವಿ ನಾವು ಅವ್ರನ್ನ ರೀಚ್ ಮಾಡೋಕ್ಕೆ. ಯಾಕಂದರೆ ಅವರು ಪಾಟ್ ಒಂದು ಶಾರ್ಟ್ ಆಗಿ ಮುಗಿದ ತಕ್ಷಣ ನಾವು ಸುಮ್ಮನೆ ಒಂದು ಚೂರು ರಿಲ್ಯಾಕ್ಸ್ ಆಗೋದ್ರೆ ರೆಡಿ ಇರುತ್ತೆ. ಯಾಕಂದರೆ ಅಂದರೆ ಅವ್ರು 24 ಗಂಟೆನೂ ಶೂಟಿಂಗ್ ಮಾಡೋಕ್ಕೂ ರೆಡಿ. ಅವ್ರಿಗೆ ನಾನು ನೋಡ್ದಂಗೆ ಅವ್ರು ಶೂಟಿಂಗ್ ಬಂದರೆ ಬೇರೆ ಯಾವುದೋ ಆಲೋಚನೆಗಳೇ ಇರಲ್ಲ, ಶೂಟಿಂಗ್ ಅಷ್ಟೇ ಕೆಲಸ. ಶೂಟಿಂಗ್ ಮುಗಿದ್ಮೇಲೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆರಾಮಾಗಿ ಗಂಟೆ ಕೊಡ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ಡ್ಯಾನ್ಸು ಮಾಡಿದ್ದೀವಲ್ಲ, ಡ್ಯಾನ್ಸು ಮಾಡಿದ್ದೀವಿ. ಶೂಟಿಂಗ್ ಆದಮೇಲೆ ಫ್ಯಾಮಿಲಿ ಥರ ಇದ್ವಿ ಎಲ್ಲ. ಶೂಟಿಂಗ್ ಮುಗಿದ್ಮೇಲೆ ಡ್ಯಾನ್ಸ್ ಮಾಡೋದು, ಒಬ್ರಿಗೊಬ್ರಿಗೆ ಏನೋ ಇದು ಮಾಡ್ಕೊಳ್ಳೋದು, ಕಾಮಿಡಿ ಮಾಡೋದು. ವೆರಿ ಹೈ ಎನರ್ಜಿ ಸರ್ ಮಾಸ್ಟರ್, ವೆರಿ ಹೈ ಎನರ್ಜಿ. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರ್ತೀವಿ ಅಂದಾಗ ಒಂಚೂರು ಬೇಕಲ್ಲ ರಿಲ್ಯಾಕ್ಸೇಷನ್ನು, ಬಾಂಡಿಂಗ್ ಎಲ್ಲ ಇರುತ್ತಲ್ಲ. ಸೊ ಸಂಜೆ 6 ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಮಾಡಿ ಮತ್ತೆ ಮನೆಗೆ ಹೊರಡು.
ಸರ್ ಈ ಏಜಲ್ಲಿ ಆ ಎನರ್ಜಿಗೆ ನಿಮಗೆ ಇನ್ಸ್ಪಿರೇಷನ್ ಏನು ಸರ್? ಎನರ್ಜಿಗೆ ಏಜೇನಿಲ್ಲ. ಅಲ್ಲ ಆದರೂ ಸ್ಪಾರ್ಕ್ ಬರುತ್ತಲ್ಲ ಸರ್, ಈಗಲೂ ಮಾಡಬೇಕು 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 ಅನ್ನೋದು, ಅದು ಎಲ್ರಿಗೂ ಬರಲ್ಲ ಸರ್ ಆ ವಿಷಯದಲ್ಲಿ. ಆ ಸ್ಪಾರ್ಕ್ ಅದೇನಂದರೆ ಅದು ಹುಟ್ಟಿದಾಗೆ ನಂಗೆ ರಾಘವೇಂದ್ರ ಸ್ವಾಮಿ ಕೊಟ್ಬಿಟ್ಟವ್ರೆ ಸ್ಪಾರ್ಕ್. ಆಮೇಲೆ ಅವ್ರು ನನ್ನ ಬೆನ್ನೆಲುಬು, ರಾಯರು ನನ್ನ ಬೆನ್ನಿಂದನೇ ಇರ್ತಾರೆ ಯಾವಾಗಲೂ. ಸೊ ಕಾಪಾಡ್ಕೊಂಡು ಬರ್ತಾವ್ರೆ. ಆಮೇಲೆ ಜೋಶ್ ಅನ್ನೋದು ನಮ್ಮ ಮನಸ್ಥಿತಿ, ಮನುಷ್ಯನ ಮನಸ್ಥಿತಿ. ನಾವು ಹೆಂಗಿರ್ತೀವೋ ಅದ್ರ ಪ್ರಕಾರನೇ ನಮ್ಮ ಲೈಫ್ ಹೋಗ್ತಾ ಇರ್ತವೆ. ಸೊ ಆ್ಯಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಆ್ಯಕ್ಟಿವ್ ಇದ್ದಷ್ಟು ನಮ್ಮ ಲೈಫು ಫಾಸ್ಟಾಗಿ ಮೂವ್ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಆ್ಯಕ್ಟಿವ್ನೆಸ್ ಅನ್ನೋದು ನನಗೆ ಬೈ ಬರ್ತ್ ಬಂದಿದೆ. ಸೊ ಇಂಡಸ್ಟ್ರಿಗೆ ಎಂಟ್ರ್ ಆದಾಗಿನಿಂದ ಆ್ಯಸ್ ಎ ಫೈಟ್ ಮಾಸ್ಟರ್ ಆದಾಗಿನಿಂದನೂ ನಾನು ಬಿಗಿನಿಂಗ್ ಫಸ್ಟ್ ಸಿನಿಮಾ ಮಾಡಿದಾಗ ಏನು ನನ್ನ ಆ್ಯಕ್ಟಿವ್ನೆಸ್ ಇದೆಯೋ ಈಗಲೂ ನಂದು ಸೇಮ್ ಆ್ಯಕ್ಟಿವ್ನೆಸ್, ಏನು ಒಂಚೂರು 1% ಕಡಿಮೆ ಆಗಿಲ್ಲ ದೇವ್ರ ದಯದಿಂದ. ಸೊ ಹೀಗೆ ಇದು ಮುಂದುವರಿಯುತ್ತದೆ. ನಾನು ನೀವು ನಂಬಲ್ಲ, ನನಗೆ ಇದು ಕೂಡ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನಗೇನು ಎಂದು ಸ್ಲೋ ಆಗಿದ್ದೇನೆ ಅನ್ನಿಸ್ತದೆ ಸಮ್ಟೈಮ್ಸು. ನನಗೆ ಇನ್ನೂ ಜೋಶ್ ಬೇಕು ಅನ್ನಿಸ್ತಾ ಇದೆ. ಬಟ್ ಅದೇ, ಯಾಕಂದರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ನಮಗೆ ವರ್ಕ್ ಡೌನ್ ಆಗುತ್ತೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನಾನು ಯಾವತ್ತೂ ತೊಗೊಳ್ಳೋದಿಲ್ಲ. ನಾ ಹೇಳ್ಬೇಕಂದ್ರೆ ಮಾಸ್ಟರ್ ಬಗ್ಗೆ, ಮಾಸ್ಟರ್ ಜೋಶಿಗೆ ಮೇಡಮ್ ಅವರೇ ಕಾರಣ. ಅವ್ರು ಮೇಡಮ್ ಅವ್ರಿಗೆ ಸಪೋರ್ಟ್. ನಮ್ಮ ಪಿಕ್ಚರ್ ನಡೆಯೋ ಟೈಮ್ದಲ್ಲಿ ಹೌಸ್ ಶೂಟ್ದಲ್ಲಿ ಸ್ವತಃ 2 ಸಲ ಊಟ ಕಟ್ಕೊಂಡು ಬಂದಿದೆ ಸರ್ ನಮ್ಮೆಲ್ಲ ಪೂರ ಫ್ಯಾಮಿಲಿ ಟಿವಿಗೆ. ಇಷ್ಟು ವಿ ಶುಡ್ ಐ ಥ್ಯಾಂಕ್ ಥ್ರೂ ಯು, ಥ್ಯಾಂಕ್ ಯು ಮೇಡಮ್ ಅಂತೇಳಿ, ಭಾರಿ ಇದು ಅಂತೇಳಿ. ಇನ್ನೊಬ್ಬರು ನೆನೆಸ್ತೇನೆ, ನಮ್ಮ ಲೋಕೇಂದ್ರ ಸೂರ್ಯ ಅಂತೇಳಿ ಆಟೋ ಮಾಡಿದರೆ, ಮತ್ತೆ ವರ್ಕ್ ಮಾಡಿದ್ದಾರೆ ಅವರು, ಅವ್ರ ಮಿಸಸ್ಸು. ಸಚ್ ಜಮ್ ಆಫ್ ಅ ಪರ್ಸನ್. ನಾವು ಇಂಡಸ್ಟ್ರಿಯಲ್ಲಿ ನೋಡ್ಬೇಕಾದ್ರೆ ಇಂಥ ಟೀಮ್ಗಳನ್ನ ಅವರು ಸೆಟ್ ಮಾಡಿ ಬ್ಯಾಕಪ್ ಮಾಸ್ಟ್ರಿಗೆ ಹೆಂಗೆ ಪೂರಾ ಶೀಲ್ಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಅರೇಂಜ್ಮೆಂಟ್ಸಿಗೆ ಮಾಸ್ಟ್ರಿಗೆ ಫೋನ್ ಮಾಡ್ಕೊಂಡು, ಇಟ್ಸ್ ಅ ಬ್ಯೂಟಿಫುಲ್. ಐ ಥ್ಯಾಂಕ್ ಹಿಮ್ ಆ್ಯಂಡ್ ಹಿಸ್ ವೈಫ್ ಆನ್ ದಿಸ್ ಸ್ಟೇಜ್ ಸರ್. ಓಕೆ ಸರ್, ಇನ್ನೊಂದು ಸಿನಿಮಾಗೆ ಸಂಬಂಧಪಟ್ಟಿಲ್ಬೋದು, ಬಟ್ ಆದರೂ ಆಡಿಯನ್ಸ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನಡೀತಿರೋದು ನಾ ಕೇಳ್ತಿರೋದು. ಸೊ ಸ್ಟಂಟ್ಸ್ ಇರ್ಬೋದು ಅಥವಾ ಜಿಮ್ ಇರ್ಬೋದು, ಈಗಿನ ಜನ್ರೇಷನಲ್ಲೇ ಸ್ವಲ್ಪ ಜಿಮ್ಮಿಂದ ಕೆಲವೊಂದು ಇನ್ಸಿಡೆಂಟ್ಸ್ ಆಗೋದು ಅಥವಾ ಸ್ಟಂಟ್ಸಿಂದ ಅವೇರ್ನೆಸ್ ಇರಲ್ಲ, ಮಾಡಬೇಕು ಏನೋ ಸ್ಟೆಂಟ್ ಮತ್ತು ಇನ್ನೊಂದು ಜಿಮ್ ಅಂದರೆ ಯಾವ ಟೈಮಲ್ಲಿ ಏನಿಲ್ಲ, ಸುಮ್ಮನೆ ಬಾಡಿ ಬಂದ್ಬಿಡ್ಬೇಕು ಅಂತ ಬಿರಿ ಯಾವ ಟೈಮಲ್ಲಿ ಏನು ಮಾಡ್ತಾರೋ, ಬಟ್ ರೀಸನ್ಸ್ ಬರ್ತಿರೋ ಜಿಮ್ಮಿಂದ ಅವ್ರಿಗೆ ಸಹ ಹಂಗಾಯ್ತು ಹಿಂಗಾಯ್ತು ಅಂತ ಬರೋದು. ಸ್ಟಂಟ್ಸಿಂದ ಮಾಡಬೇಕು ಅಂತ ಹೋಗಿ ಹೆಂಗೆ ಬೇಕು ಹಂಗೆ ಅದೊಂದು ಇರುತ್ತಲ್ಲ ಸರ್, ಈ ಥರ ಮಾಡ್ಕೊಂಡು ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಸ್ಟಂಟ್ಸಿಗೆ ಇದು ಮಾಡಬೇಕು ಅಂತ. ಸೊ ಈಗಿನ ಜನ್ರೇಷನ್ಗೆ ಪ್ರಿಪರೇಷನ್ಸ್ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ, ಬುದ್ಧಿ ಅಂತ ತಿಳಿ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಇಲ್ಲ, ಏನು ಗೊತ್ತಾ ನೋಡಿ, ಈಗ ನಿಜವಲ್ಲೂ ಮನುಷ್ಯನ ಲೈಫೇ ಗ್ಯಾರಂಟಿ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಇವಾಗ ಇರೋ ಪಕ್ಕ ಲೈಫು ಯಾವ ಟೈಮಲ್ಲಿ ಏನಂತ ಹೇಳೋಕ್ಕಾಗಲ್ಲ ಸರ್. ಮೊನ್ನೆ 2 ಡೇಸ್ ಬ್ಯಾಕು AC ಹಾಕ್ಕೊಂಡು ಕಾರಲ್ಲಿ ಒಬ್ಬ ಕ್ಯಾಬ್ ಡ್ರೈವರು ಮಲಗಿದ್ದಾರೆ ಪಾಪ. AC ಹಾಕ್ಕೊಂಡು ಮಲಗವ್ರೆ ಪಾಪ. ಏನು ಬಿಸಿಲಿತ್ತು, ಮಲಗವ್ರೆ. ಲಾಸ್ಟ್ ವೀಕ್ ಅನಿಸುತ್ತೆ, ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿ ಇದೆ. ಮರ್ತೋಗ್ಬಿಟ್ಟಾರೆ ನಿದ್ದೆಯಲ್ಲಿ, AC ಆನಲ್ಲೇ ಇದೆ, ಮರ್ತೋಗ್ಬಿಟ್ಟಾರೆ. ಆಮೇಲೆ ನೋಡ್ತಾ ಈಸ್ ಡೈಡ್, ಸತ್ತೋಗಿದ್ದಾರೆ. ನಮ್ಮ ಮನೆ ನಾವು ಮೊದಲು ಒಂದು 7-8 ಇಯರ್ಸ್ ಬ್ಯಾಕು ಇನ್ನೊಂದು ಕಡೆ ಇದ್ವಿ. ನಮ್ಮ ಮನೆ ಪಕ್ಕದಲ್ಲೇ 36 ಇಯರ್ಸ್ ಯಂಗ್ಸ್ಟರ್, ಡೈಲಿ ಕ್ರಿಕೆಟ್ ಆಡ್ತಾರೆ, ಜಿಮ್ಗೆ ಹೋಗ್ತಾರೆ, ಬರ್ತಾರೆ, ಅಷ್ಟು ಆ್ಯಕ್ಟಿವ್. ಸಡನ್ನಾಗಿ ಹಾರ್ಟ್ ಅಟ್ಯಾಕು, ಮೆಟ್ಲು ಹತ್ಕೊಂಡು ಮನೆ ಒಳಗಡೆ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಮೆಟ್ಲ ಮೇಲೆ ಬಿದ್ದೋಗ್ಬಿಟ್ಟವ್ರೆ. ಅದಕ್ಕೆ ರೀಸನೇ ಇಲ್ಲ, ಹಾರ್ಟ್ ಅಟ್ಯಾಕಿಗೆ ರೀಸನೇ ಇಲ್ಲ. ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಜಿಮ್ ಮಾಡಿದ್ರೇ ಹಾರ್ಟ್ ಅಟ್ಯಾಕ್ ಅಂತಲ್ಲ, ಅಲ್ಲಿ ರೀಸನ್ ಹೇಳ್ತಾ ಇರೋದೇ ಹಂಗೆ, ಅದರಿಂದ ಅದನ್ನೇ ಪೋಟ್ರೆ ಮಾಡ್ತಾ ಇದ್ದಾರೆ ಎಲ್ಲ. ರೀಸನ್ನು ಇಲ್ಲ. ಈಗ ಜಿಮ್ಮಿಂದ ಅಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಜಿಮ್ಮಿಂದ ಇಲ್ಲಿ ನೀವು ಸರ್ ಆ್ಯಕ್ಟಿವ್ ಏನು, ಎಷ್ಟು ಜನ ಜಿಮ್ ಮಾಡಿರೋರು ಈಗಲೂ. ನಾನು ಹುಟ್ಟಿದಾಗಿಂದ ಜಿಮ್ ಮಾಡ್ತಾನೆ ಇದ್ದೀನಿ. ಅಂದರೆ ಮಾತು ಹೇಳೋದು ಅಂದರೆ ನಾನು ಹೆವಿ ಏನು ಮಾಡೋಕ್ಕಾಗಲ್ಲ. ನನಗೆ ಫ್ಲೆಕ್ಸಿಬಲ್ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ. ನಮ್ಮ ಸೌತ್ ಇಂಡಿಯನ್ ಆರ್ಟಿಸ್ಟ್, ನಮ್ಮ ಕನ್ನಡದವರೇ, ಅರ್ಜುನ್ ಸರ್ಜಾ, ಅವರು ಕೂಡ ಜಿಮ್ ಬಿಡಲ್ಲ, ಅವರು ಜಿಮ್ ಮಾಡ್ತಾಯಿದ್ದಾರೆ. ಈಸ್ ಆಲ್ಸೋ ವೆರಿ ಫೈನ್ ಆ್ಯಂಡ್ ಫಿಟ್. ಸೊ ಮುಂದ್ರ ಮೇಲೆ ನಾವು ಗೂಬೆ ಕೂರಿಸ್ಬಾರ್ದು, ಜಿಮ್ಮಿಂದ ಬರುತ್ತೆ ಅಂತ ಇಲ್ಲ. ಸೊ ಟೈಮ್ ಅಷ್ಟೇ, ಮನುಷ್ಯನ ಟೈಮ್ ಸರ್, ಅದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ಸುಮ್ಮನೆ ಇದ್ದವರೇ ಬಿದ್ದೋಗ್ತಾರೆ, ಸುಮ್ಮನೆ ಏನೋ ಪರ್ಚೇಸ್ ಮಾಡ್ತಾ ಇರ್ತಾರೆ. ಹಂಗೆ ನಮ್ಮ ರೈಟ್ರ್ ಡೇವಿಡ್, ನಂದು ಪೊಲಿಸ್ಟರ್ ರೈಟ್ರ್ ಡೇವಿಡ್, ಮೆಡಿಕಲ್ ಶಾಪ್ಗೆ ಏನೋ ತೊಗೊಳ್ತಾರೆ, ಏನೋ ಚೀಟಿ ಕೊಟ್ಟು ಅವ್ರು ತರೋಕೆ ಹೋಗೋರೆ, ತರೋದನ್ನ ಹಂಗೆ ನೋಡ್ಕೊಂಡು ಹಂಗೆ ಬಿದ್ದೋಗ್ಬಿಟ್ಟಾರೆ. ಮಾತಾಡ್ಕೊಂಡಿದ್ದವ್ರು ಹಂಗೆ ಬಿದ್ದೋಗ್ಬಿಟ್ಟವ್ರೆ. ಎಷ್ಟು ನಾವು ವೀಡಿಯೋಗಳಲ್ಲಿ ನೋಡ್ತೀವಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ನೋಡ್ತೀವಿ, ಹಂಗೆ ಬಿದ್ದೋಗೋದು. ಎಲ್ಲಂದರೆ ಅಲ್ಲಿ ಕೂತಿರೋರು ಬಿದ್ದೋಗ್ಬಿಡೋದು. ಅವ್ರು ಜಿಮ್ಮು ಮಾಡ್ತಾ ಇರಲ್ಲ, ಏನೂ ಇರಲ್ಲ. ಈಗಿನ ಫುಡ್ಡಿಂದ ಏನೋ ವ್ಯತ್ಯಾಸ ಅಂತ ಅನ್ಸುತ್ತೆ ಸರ್? ಇಲ್ಲ, ಹಣೆ ಬರ, ಫುಡ್ಡಿಂದನೂ ಇಲ್ಲ. ನಾನು ಹೇಳ್ತೀನಿ, ಹಣೆ ಬರ ದೇವರು ಬರೆದು ಬಿಟ್ಟಿರ್ತಾರೆ ಅಷ್ಟೇ. ಎಲ್ಲರೂ ಒಳ್ಳೆ ಫುಡ್ಡೇ ತಿಂತಾರೆ ಸರ್, ಯಾರು ಕೆಟ್ಟ ಫುಡ್ ಏನು ತಿನ್ನಲ್ಲ, ಅವೆಲ್ಲ ಒಳ್ಳೆ ಫುಡ್ಡೇ ತಿಂತಾರೆ. ಹಣೆ ಬರ ಅಷ್ಟೇ. ಸರ್ ಮೊನ್ನೆ ರೀಸೆಂಟಾಗಿ ನಾನು ತುಂಬ ಆತ್ಮೀಯರು ದಿಲೀಪ್ ರಾಜ್ ಅವರು
ದಿಲೀಪ್ ರಾಜರು ಅವರು ಅದೇ ಥರ ಆಗ್ಬಿಟ್ರು. ಅಂದರೆ ಪಾಪ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನನ್ನ ಲೈಫ್ ಅದನ್ನು ಕರಗಿಸೋಳಕ್ಕೆ ನಾನು 1 ತಿಂಗಳು ಹಿಡೀತು. ಸೇಮ್ ಪುನೀತ್ ಅವ್ರದ್ದು ಆದಾಗ ಏನಾಯಿತೋ ಅದೇ ಥರ ದಿಲೀಪ್ ಅವ್ರದ್ದು ಆದಾಗ 1 ಮಂತ್ ಆಯಿತು ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಸೇಮ್ ಇಬ್ಬರಿಂದನೂ ಸರ್ ಅದು ಇಬ್ರು ಮಿಲನ ಮೂವಿಲೇ ಮಾಡಿ ಬಿಫೋರ್ ಡೇ ಮಾತಾಡಿದ್ದೀನಿ ದಿಲೀಪ್ ಅವ್ರ ಹತ್ರ. ಬಿಫೋರ್ ಡೇ ವರ್ಕ್ ಬಗ್ಗೆ ಮಾತಾಡಿದ್ದೀನಿ. ನಿನ್ನೆ ಮಾತಾಡಿದವ್ರು ಇವತ್ತಿಲ್ಲ ಅಂದರೆ ಏನರ್ಥ? ಸೊ ಹಣೆ ಬರ ದೇವರು ಬರೆದು ಕಳಿಸ್ಬಿಟ್ಟಿರ್ತಾರೆ. ಕೆಲವರು ಇನ್ನೊಂದಿದೆ ಅದರಲ್ಲಿ ಹೇಳ್ತೀನಿ, ಕಾರು ಜೋರಾಗಿ ರ್ಯಾಶಾಗಿ ಬಂದು ಯಾವುದೋ ಒಂದು ಇದಕ್ಕೆ ಡ್ಯಾಶ್ ಹೊಡಿತದೆ, ಯಾವುದೋ ಒಂದು ಬ್ರಿಡ್ಜ್ಗೆ, ಸಿಮೆಂಟ್ ಬ್ರಿಡ್ಜ್ಗೆ ಡ್ಯಾಶ್ ಹೊಡಿತದೆ, ಪೋಲ್ಗೆ. ಕಾರ್ ಪಲ್ಟಿ ದಡ್ ಅಂತ ಪಲ್ಟಿ ಲ್ಯಾಂಡ್ ಆಯಿತು. ಡೋರ್ ತಗೊಂಡು ಆಚೆ ಬಂದ. ಡೋರ್ ತಗೊಂಡು ವ್ಯಕ್ತಿ ಆಚೆ ಬಂದ, ಏನಾಗಿಲ್ಲ, ಒಂಚೂರು ಸ್ಕ್ರ್ಯಾಚ್ ಆಗಿಲ್ಲ. ಅದಕ್ಕೇನು ಹೇಳ್ತೀರಾ? ಸೊ ಹಂಗೆ ವಿಧಿ ಬರಹ ಅಷ್ಟೇ. ಸರ್, ಈ ಡೆಡ್ಲಿ ಕಿಲ್ಲರ್ ಅನ್ನೋ ಒಂದು ಮಾಸ್ ಎಲಿಮೆಂಟಲ್ಲಿ ನಿಮ್ಮ ಲವ್ ಸ್ಟೋರಿ ಹೇಗೆ ಮೂವ್ ಆಗುತ್ತೆ ಸರ್? ಲವ್ ಸ್ಟೋರಿ ಅಂದರೆ ಗಂಡ ಹೆಂಡತಿ ಕ್ಯಾರೆಕ್ಟರು, ಆಮೇಲೆ ಸೆಂಟಿಮೆಂಟ್ ಇರುತ್ತೆ, ಆಮೇಲೆ ಎಷ್ಟು ಪ್ರೀತಿ ಮಾಡ್ತಾರೆ ಇಬ್ಬರು ಒಬ್ರಿಗೊಬ್ಬರು ಅನ್ನೋದಿರುತ್ತೆ. ಆ್ಯಂಡ್ ತುಂಬ ವರ್ಕ್ ಆಗಿದೆ ಇಬ್ಬರು ಕೆಮಿಸ್ಟ್ರಿ ತುಂಬ ವರ್ಕ್ ಆಗಿದೆ. ಆ್ಯಂಡ್ ಸಾಂಗ್ಸು ಹಂಗೆ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಲವ್, ಸೆಂಟಿಮೆಂಟ್ ಆ್ಯಂಡ್ ಇದರಲ್ಲಿ ಬರೀ ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ ಒಂದೇ ಅಲ್ಲ, ಇದಕ್ಕೆ ದೇಶ, ಭಾಷೆ, ಆಮೇಲೆ ನಮ್ಮ ಕನ್ನಡ, ನಮ್ಮ ನೀರು, ನಮ್ಮವರು ಎಲ್ಲನೂ ಇದೆ ಇದರಲ್ಲಿ, ಮಿಕ್ಸ್ ಮಸಾಲ. ಸರ್, ಆ್ಯಸ್ ಅ ಆ್ಯಕ್ಟ್ರಾಗಿ ನೀವಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರೋ ಕ್ಯಾರೆಕ್ಟರ್ಗಳು ಯಾವ್ದಿದೆ? ಇದರಲ್ಲೇ ಮಾಡಿಬಿಟ್ಟಿದ್ದೀನಿ ಎಲ್ಲ. ಇದರಲ್ಲೇ 2 ಶೇಡ್ ಬರ್ತಿದೆ, ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಟಚ್ ಇದೆ. ಇನ್ನು ಮಾಡಿದ್ರೆ ಪೌರಾಣಿಕ ಯಾವುದಾದ್ರು ಪಾತ್ರಗಳು ಬಂದಾಗ ಯಾರಾದ್ರು ಕೊಟ್ಟರೆ ಮಾಡಬೇಕಷ್ಟೇ. ಸರ್, ಆ್ಯಸ್ ಎ ನೀವು ಜೆನ್ಯೂನಾಗಿ ಹೇಳೋದ್ರೆ ಅಭಯ್ ಅವರಲ್ಲೇ ಸರ್ ನೆಕ್ಸ್ಟು ಅವ್ರು ಕ್ಯಾರಿ ಇರೋ ಪ್ಲಸ್ ಪಾಯಿಂಟ್ಸ್ಗಳು ಏನೇನಿದೆ, ಏನೇನು ತಿದ್ಕೊಂಡು ನೆಕ್ಸ್ಟ್ ಹೋದರೆ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಆಗ್ತಾ ಹೋಗುತ್ತೆ ಸರ್ ನೀವು ಹೇಳೋದು? ಇವರು ಎಲ್ಲದಕ್ಕೂ ಮ್ಯಾಚ್ ಆಗ್ತಾರೆ, ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ, ಎಲ್ಲ ಪಾತ್ರಗಳಿಗೂ ಮ್ಯಾಚ್ ಆಗ್ತಾರೆ. ಫ್ಯಾಮಿಲಿಗೂ ಮ್ಯಾಚ್ ಆಗ್ತಾರೆ. ಒಂದು ಫ್ಯಾಮಿಲಿ ಬ್ಯಾಕ್ ಟಾಪ್ ಸಿನಿಮಾ ಬಂದಾಗ ಅವರು ನೋಡಿ ಆ ಫೇಸ್, ಇನ್ನೋಸೆಂಟ್ ಫೇಸು, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ತುಂಬ ನನಗೆ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ. ಆ್ಯಕ್ಷನ್ ಪ್ಲಸ್ ಫ್ಯಾಮಿಲಿ ಎರಡೂ ಮಾಡಬೇಕು ಇವರು. 2 ಕಡೆ ಮಾಡಿದ್ರೆ ಆ್ಯಕ್ಚುಲಿ ಫ್ಯಾಮಿಲಿ ಅಂದಾಗ ಲವ್ ಇದ್ದೇ ಇರುತ್ತೆ, ಆ್ಯಕ್ಷನ್ ಅಂದಾಗ ಲವ್ ಇದ್ದೇ ಇರುತ್ತೆ. ಅವೆರಡು ಕಡೆ ಗಮನ ಕೊಟ್ಬಿಟ್ರೆ ಸೊ ಆ ಒಂದು ಅಫೆಕ್ಷನ್ನು ಇದು ತುಂಬ ಚೆನ್ನಾಗಿರುತ್ತೆ. ಸರ್, ನೀವು ಹೇಳಿದ್ರೆ ಏನು ಹೇಳಿ ಸರ್, ನಾವು ನೋಡ್ತಾ ಇದ್ದೀವಿ ಡೇ 1ಲಿಂದ ಶೂಟಿಂಗ್ ಇಲ್ಲಿ ಮಟ್ಟ. ಅದು ಪ್ರತಿಯೊಂದು ಕ್ಯಾರೆಕ್ಟರ್ದಲ್ಲಿನೂ ಅವ್ರೇನು ಇನ್ಪುಟ್ ಹಾಕ್ತಾರಲ್ಲ, ಯಾವುದೂ ಎಕ್ಸ್ಟ್ರಾ ಇರೋಂಗಿಲ್ಲ, ಯಾವುದೂ ಕಮ್ಮಿ ಇರೋಂಗಿಲ್ಲ, ಎಷ್ಟು ಬೇಕು ಅಷ್ಟೇ ಇನ್ಪುಟ್ ಕೊಟ್ಟಿರ್ತಾರೆ. ಅದು ಏನು ಕ್ಯಾಚ್ ಮಾಡುತ್ತೆ ಕ್ಯಾಮ್ರಾ. ನೀವು ಟ್ರೇಲರ್ ನೋಡಿರ್ಬೇಕು, ಸಾಂಗ್ ನೋಡಿರ್ಬೇಕು. ಆ ಸಾಂಗಲ್ಲಿ ನೋಡಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಥ ತ್ರಾಸೆಲ್ಲ ಇಟ್ಕೊಂಡು ಎರಡು ಆಕ್ಸಿಡೆಂಟ್ ಏನೋ ಸಾಂಗಲ್ಲಿ ಕಾಲು ಟ್ವಿಸ್ಟ್ ಆಗಿದ್ದಾಗಿತ್ತು, ಒಂದು ಆ್ಯಕ್ಷನಲ್ಲಿ ಉಲ್ಟಾ ಜೋತ್ ಬಿದ್ದಿರ್ತಾರೆ, ಪಟ್ಟಂತ ಕಾಲು ಸ್ಲಿಪ್ಪಾಗಿ ಕೆಳಗೆ ಬಿದ್ದುಬಿಡ್ತಾರೆ. ಏನು ಪುಣ್ಯಕ್ಕೆ ತಲೆ ಹಚ್ಕೊಂಡ್ಬಿಡಿಲ್ಲ, ಬೆನ್ನು ಹಚ್ಕೊಂಡ್ಬಿದ್ರು, ಮತ್ತು ಕೈ ಒಂದು ಆ್ಯಕ್ಷನಲ್ಲಿ ಫುಲ್ ಸ್ವೆಲ್ಲಿಂಗ್ ಬಂದಿದೆ. ಹಿ ಹ್ಯಾಸ್ ಡನ್ ಪುಟ್ ಇಸ್ ಆಲ್ ಎಫರ್ಟ್ಸ್. ಅವ್ರು ತಿದ್ಕೊಡೋವಂಥದ್ದು ಏನು ಅನ್ನೋವಂಥ ಶಬ್ದ ಬರಲ್ಲ. ಅವ್ರಿಗೆ ಇನ್ನೂ ಜಾಸ್ತಿ ಅವಕಾಶಗಳು ಬರಬೇಕು. ಎಷ್ಟು ರೋಲ್ಗಳು ಹೊಸ ಸಿಗ್ತಾವೆ, ಎಷ್ಟು ಹೊಸ ರೀತಿಲಿ ಅವರು ಏನೋ ಪಿಕ್ಚರ್ಗಳನ್ನು ಮಾಡೋಕ್ಕೆ ಅವಕಾಶ ಸಿಗ್ತವೆ, ಅದು ಮುಖ್ಯ ಸರ್. ಎವ್ರಿಥಿಂಗ್ ಈಸ್ ಆಸ್ ಆಫ್ ನೌ ವೆರಿ ಪರ್ಫೆಕ್ಟ್ ಫಾರ್ ಆಲ್ ದಿ ರೋಲ್ಸ್ ವಿಚ್ ಐ ಸಿ. ನನಗೆ ಅಭಯ್ ಆ್ಯಕ್ಷನ್ ಹೀರೋನೇ ಆಗಬೇಕು ಅಂತ ತುಂಬ ಆಸೆ. ಒಂದು ಆ್ಯಕ್ಷನ್ ಹೀರೋ ಅಂದಾಗ ಅದರಲ್ಲಿ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಇರುತ್ತೆ. ಒಂದು ಆ್ಯಕ್ಷನ್ ಹೀರೋ ಆದರೆ ತುಂಬ ಚೆನ್ನಾಗಿ ಅವರು 100% ನಿಲ್ತಾರೆ ಫ್ಯೂಚರಲ್ಲಿ. ಒಂದು ಆ್ಯಕ್ಷನ್ ಹೀರೋ ಆಗಿಬಿಡಲಿ ಅನ್ನೋದು ಆಸೆ. ಅವರು ಆ್ಯಕ್ಷನ್ ಇಟ್ ಟ್ರಾವರ್ಸಸ್ ವಿತ್ ಕಾಮಿಡಿ ಜೊತೆಗೆ ಆ್ಯಕ್ಷನ್ನು, ಆ ಸೀಕ್ವೆನ್ಸಸ್ ಎಲ್ಲ ಮಾಸ್ಟರ್ ಕ್ಲಿಪ್ ಮಾಡಿದ್ದಾರೆ. ಹೀರೋನ್ ಜೊತೆ, ಕಾಮಿಡಿಯನ್ ಜೊತೆಗೆ, ರೆಗ್ಯುಲರ್ ಎಲ್ಲ ಆರ್ಟಿಸ್ಟ್ಗಳು ಒಳಗೂ ಆ್ಯಕ್ಷನ್ನ ಕಾಮಿಡಿ ತೆಗೆದಿದ್ದಾರೆ, ಅದನ್ನು ಟ್ರಾವರ್ಸ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಸರ್. ಯು ವಿಲ್ ನೆವರ್ ಫೇಲ್. ಪಾಟ್ ಹಂಗೂ ಅಲ್ಲ, ಪೂರ ಸೈಲೆಂಟು ಅಲ್ಲ, ಎಲ್ಲ ಮಿಕ್ಸ್ಚರ್ನ ತೊಗೊಂಡು ಒಬ್ಬ ಕಡೆ ಒಬ್ಬರ ಹತ್ರ ಏನು ಆರ್ಟ್ ಇದೆ ಎಲ್ಲನೂ ಹೊರತೆಗೆದಿದ್ದಾರೆ ಮಾಸ್ಟರ್ ಜಿ. ಸರ್, ಇದೇ ಜುಲೈ ರಿಲೀಸ್ಗೆ ರೆಡಿ ಇದೆ. ಸೊ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಂದರೆ ಏನಿಲ್ಲ, ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ದು ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳನ್ನ ಬಂದು ಸಿನಿಮಾ ನೋಡಿದಾಗಲೇ ಸಿನಿಮಾದೇನು ಅಂತ ಗೊತ್ತಾಗೋದು. ಚೆನ್ನಾಗಿದ್ದರೆ ಒಂದು 4 ಜನಕ್ಕೆ ಹೇಳಿ, ಚೆನ್ನಾಗಿಲ್ಲ ಅಂದರೆ ಬಯಸ್ಬಿಡಿ. ಯಾಕಂದರೆ ಯಾರೂ ಕೆಟ್ಟ ಸಿನಿಮಾ ಅಂತ ಮಾಡಲ್ಲ. ಆಮೇಲೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಕೊಂಡು, ಆಮೇಲೆ ಎಷ್ಟೋ ದಿನಗಳ ಒಂದು ವರ್ಷಾನುಗಟ್ಟಲೆ ಒಂದು ಇದು ಇರುತ್ತೆ, ಜರ್ನಿ ಇರುತ್ತೆ ಒಂದು ಸಿನಿಮಾ ಮಾಡಬೇಕು ಅಂದರೆ. ಆಮೇಲೆ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಕನ್ನಡ ಸಿನಿಮಾಗಳು ಇನ್ನೂ ಬರಬೇಕು.
ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಒಗ್ಗಟ್ಟಿರಬೇಕು. ಹೌದು. ನನ್ನ ಪ್ರಕಾರ ಒಂಚೂರು ದೊಡ್ಡವರು ಚಿಕ್ಕವರು ಎಲ್ಲರಿಂದ, ಈಗ ಹೊಸಬರು ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು. ಈಗ ನಾನು ಇಂಡಸ್ಟ್ರಿಗೆ ಬಂದಾಗ ಮಾಸ್ಟರ್ ಸಪೋರ್ಟ್ ಮಾಡಿದ್ರು ಅಂತ ನಾನು 10 ಸಿನಿಮಾ ಮಾಡಿದೆ. ನಾಳೆ ಇನ್ನೊಬ್ಬ ಬರ್ತಾನೆ, ನಾನು ಅವ್ನಿಗೆ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನನ್ನ ಮಾತನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ. ಇದೊಂದು ಚೈನ್ ಲಿಂಕ್ ಇದ್ದಂಗೆ. ಇಂಡಸ್ಟ್ರಿಗೆ ಬೆಳಿಬೇಕು ಅಂದರೆ ಒಗ್ಗಟ್ಟು ತುಂಬ ಮುಖ್ಯ. ನಾನು ತುಂಬ ಚಿಕ್ಕವನು ಈ ಮಾತು ಹೇಳೋಕ್ಕೆ, ಬಟ್ ಆದರೂ ಹೇಳಬೇಕು ಅನ್ನೋ ಒಂದು ಭಾವನೆ ಬರ್ತಿದೆ. ಆಮೇಲೆ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡೋದಂಥ ಜಗ್ಗೇಶ್ ಸರು, ಆಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ, ಆಮೇಲೆ ರಾಗಿಣಿ ಮೇಡಮ್ ಅವ್ರಿಗೆ, ಎಲ್ಲ ಯಾರ್ಯಾರು ನಮ್ಮ ಸಿನಿಮಾಗೆ ಇದು ಮಾಡಿದ್ರೆ ಅವ್ರಿಗೆಲ್ಲರೂ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸ್ತೀನಿ. ಯಾಕಂದರೆ ನಮಗೆ ಫಸ್ಟ್ ಸಾಂಗ್ ರಿಲೀಸ್ ಮಾಡಬೇಕಾದಾಗ ಗಣೇಶ್ ಸರ್ ಹತ್ರ ಹೋಗಬೇಕಾಗಿತ್ತು. ಗಣೇಶ್ ಸರಿಂದ ರಿಲೀಸ್ ಮಾಡಬೇಕು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಒಂದೇ ಮಾತಿಗೆ ಫೋನ್ ಮಾಡಿದ್ರೆ ಬನ್ನಿ ಮಾಸ್ಟ್ರೇ ಮಾಡ್ಕೊಡ್ತೀನಿ ಅಂತ ಅವ್ರು ಶೂಟಿಂಗ್ಸ್ ಇದಕ್ಕೆ ಹೋಗಿ ಅವ್ರು ರಿಲೀಸ್ ಮಾಡಿಕೊಟ್ರು. ಅದರಿಂದ ಒಂದು ಸಾಂಗ್ ಒಂದು ಲೆವೆಲ್ ರೀಚ್ ಆಗಕ್ಕೆ ಬಂತು. ಆಮೇಲೆ ಟ್ರೈಲರ್ ಲಾಂಚ್ ಮಾಡುವಾಗ ಗಣೇಶ್ ಇವರು ನಮ್ಮ ಜಗ್ಗೇಶ್ ಸರ್ ಹೋಗಿ ಟೀಸರ್ ಲಾಂಚ್ ಮಾಡುವಾಗ ಜಗ್ಗೇಶ್ ಸರ್ ಹಿಂದಿನ ದಿನ ಕೇಳಿದ್ವಿ ನಾವು. ಆ್ಯಕ್ಚುಲಿ ಪಾಪ ಅವರೆಲ್ಲ ಕೆಲಸ ಬಿಟ್ಕೊಂಡು ಇರಲಿ, ಒಬ್ಬ ಹೊಸ ಹುಡುಗ ಬೈದಾರೆ, ಆಮೇಲೆ ನಮ್ಮ ಮಾಸ್ಟರ್ ಮಾಡಿದ್ದಾರೆ ಅನ್ನೋ ಒಂದು ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಬಂದು ನಮ್ಮ ಬಗ್ಗೆ ಒಳ್ಳೆ ನಮ್ಮ ಟೀಮ್ ಬಗ್ಗೆ ಮಾತಾಡಿ ಅದನ್ನು ರಿಲೀಸ್ ಮಾಡಿಕೊಟ್ರು. ಮೊನ್ನೆ ನಮ್ಮದು ಪ್ರೆಸ್ ಮೀಟಲ್ಲಿ ಟ್ರೈಲರ್ ಲಾಂಚ್ ಮಾಡಿದ್ವಿ. ಅವಾಗ ರಾಗಿಣಿ ಮೇಡಮ್ ಅವ್ರು ಕೇಳಿದ್ವಿ, ಅವರು ಡೆಲ್ಲಿಗೆಲ್ಲ ಹೋಗ್ಬೇಕಿತ್ತು, ಅದನ್ನು ಪೋಸ್ಟ್ ಮಾಡ್ಕೊಂಡು ಬಂದು ನಮ್ಮ ಟ್ರೈಲರ್ ಎಲ್ಲ ರಿಲೀಸ್ ಮಾಡಿಕೊಟ್ರು. ಈ ಥರ ಒಬ್ರಿಗೊಬ್ಬರು ದೊಡ್ಡವರು ಚಿಕ್ಕವರು ಅಂದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಾ ಇದ್ದರೆ ನಿಜವಾಗ್ಲೂ ಇಂಡಸ್ಟ್ರಿ ಬೆಳೆಯುತ್ತೆ. ಬರೀ ನಾನೊಬ್ಬನೇ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿ, ನಾನೊಬ್ಬನೇ ಆಳೋಕ್ಕಾಗಲ್ಲ, ಅಥವಾ ನಾನೊಬ್ಬನೇ ಸಿನಿಮಾ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದೊಂದು ಸಮುದ್ರ, ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿಂದ ಮಾಡಿದ್ರೆ ಇವಾಗಿರೋ ಪರಿಸ್ಥಿತಿನ ಒಂದೊಂಚೂರು ಮೇಲೆ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ಬೋದು. ಆಮೇಲೆ ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಆಲ್ ಓವರ್ ಕರ್ನಾಟಕ. ಎಲ್ಲ ಕನ್ನಡದ ಜನತೆಯಲ್ಲಿ ಕೇಳ್ಕೊಳ್ಳೋದೊಂದೇ, ನಾವು ಹೇಳೋದೊಂದೇ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುವಂಥ ನಿಮ್ಮ ದುಡ್ಡಿಗೆ ಎಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಬಂದು ಸಿನಿಮಾ ನೋಡಿ. ನಮಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನಮ್ಮ ಡೈರೆಕ್ಟರ್ಗೆ ನಿಮ್ಮ ಒಂದು ಹರಕೆ ಆರೈಕೆಗಳು ಇರಲಿ, ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನೀವು ಜುಲೈ 3ನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದ್ದೀವಿ. ಕನ್ನಡ ಚಲನಚಿತ್ರ ಡೆಡ್ಲಿ ಕಿಲ್ಲರ್ ಅಂತೇಳಿ ನನ್ನ ಪ್ರಥಮ ಚಿತ್ರ ಇದು. ಪ್ರೊಡ್ಯೂಸರ್ಗಳು ಸಪೋರ್ಟ್ ಮಾಡಿ ಪಿಕ್ಚರ್ ಮಾಡಿದ್ದಕ್ಕೆ ಅವರ ಪ್ರಯತ್ನಗಳನ್ನು ನೋಡ್ರಿ, ಆರ್ಟಿಸ್ಟ್ಗಳನ್ನ ಬೆಂಬಲಿಸಿ, ಅವರ ಟೀಮ್ ಇರುತ್ತೆ. ಇನ್ನೂ ಸಾಕಷ್ಟು ಫಿಲ್ಮ್ ಮಾಡೋಕ್ಕೆ ಉತ್ಸಾಹ ಕೊಡ್ರಿ ನಮಗೆ ಅಂತಂದು ತಾವು ಪಿಕ್ಚರ್ ಬಂದು ನೋಡಿದಾಗ ಆಗುತ್ತೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ಮಂದಿಗೆ ಬಂದು ಪಿಕ್ಚರ್ ನೋಡಿ ಅಂತ. ಸರ್ ನೀವು ಹೇಳಿದ್ರಿ ಡೆಡ್ಲಿ ಕಿಲ್ಲರ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ, ಎಮೋಷನ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಸೆಂಟಿಮೆಂಟು ಇದೆ. ಸೊ ಒಂದು ಥ್ರಿಲ್ ಇದೆ. ಟೋಟಲ್ ಸಬ್ಜೆಕ್ಟ್ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ಬಂದು ನೋಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾ ನೋಡಿ, ಈ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ನಮ್ಮ ಆಡಿಯನ್ಸ್ಗೆ ಕೇಳ್ಕೊತೀನಿ. ಎಲ್ಲ ಬಂದು 3ನೇ ತಾರೀಕು, ಜುಲೈ 3ನೇ ತಾರೀಕು ಅಂದರೆ ಕಮಿಂಗ್ 3ನೇ ತಾರೀಕು ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಸರ್. ಒಳ್ಳೆಯದಾಗಿ. ಥ್ಯಾಂಕ್ ಯು.